ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆಗೆ ಒಂದು ಉಪಕ್ರಮವಾಗಿ ನೆಟ್ ಸೆಟ್ ಕೋಚಿಂಗನ್ನು ಮಾಡ್ತಾ ಬಂದಿದೆ. ಜನರಲ್ ಪೇಪರ್ಗೆ ಕೋಚಿಂಗನ್ನು ತಾವು ನಿರಂತರವಾಗಿ ಕೇಳ್ತಾ ಬಂದಿದ್ದೀರಾ. ಅದರ ಭಾಗವಾಗಿ ನಾನು ಇವತ್ತು 10ನೆಯ ಅಧ್ಯಾಯ, ಫಸ್ಟ್ ಪೇಪರ್ನಲ್ಲಿ 10ನೇ ಅಧ್ಯಾಯ ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಇದೆ. ಈ ಹೈಯರ್ ಎಜುಕೇಷನ್ ಸಿಸ್ಟಮ್ ಅನ್ನೋದು ಭಾಳ ಮಹತ್ವವಾದದ್ದು. ಪ್ರತಿ ಪರೀಕ್ಷೆಗಳಲ್ಲೂ ಕೂಡ, ಟೆಸ್ಟ್ಗಳಲ್ಲೂ ಕೂಡ ನಿಮಗೆ ಇದರ ಮೇಲೆ ನಿಶ್ಚಿತವಾದ ಅಂಕಗಳನ್ನು ತಾವು ಎದುರಿಸಬೇಕಾಗತ್ತೆ, ಪಡಿಬೇಕಾಗತ್ತೆ. ಅದರ ಸೈದ್ಧಾಂತಿಕವಾದಂಥ ಜ್ಞಾನ, ಪ್ರಾಯೋಗಿಕವಾದಂಥ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಇವುಗಳೆಲ್ಲವನ್ನೂ ಕೂಡ ತಾವು ಇಲ್ಲಿ ಉಪಯೋಗ ಮಾಡಿಕೊಳ್ಬೇಕಾಗತ್ತೆ. ಆದ್ದರಿಂದ ನೀವು ಮೊದಲನೆಯ ಪತ್ರಿಕೆಯನ್ನು ಹೆಚ್ಚು ಅಂಕ ಗಳಿಸಿದಷ್ಟು ತಾವು ನೆಟ್ ಸೆಟ್ ಪರೀಕ್ಷೆಗಳಲ್ಲಿ ಯಶಸ್ವಿ ಹೊಂದೋದಕ್ಕೆ, ಅರ್ಹತೆ ಹೊಂದೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ನಮ್ಮ ಇದಕ್ಕಿಂತ ಹಿಂದೆ ನಡೆಸಿದಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ತಮಗೆ ಭಿನ್ನವಾದ ರೀತಿಯಲ್ಲಿ, ವೈವಿಧ್ಯಮಯವಾದ ರೀತಿಯಲ್ಲಿ ತಮ್ಮನ್ನು ಪ್ರೇರೇಪಿಸಿದ್ದಾರೆ. ಈ ಪರೀಕ್ಷೆಯನ್ನು ಎದುರಿಸೋದಕ್ಕೆ ತಮ್ಮ ಸಾಮಾನ್ಯ ಜ್ಞಾನ ಮತ್ತು ವೇಳೆಯನ್ನು ಬಳಸಿಕೊಳ್ಳುವಂಥ ರೀತಿ, ಎಷ್ಟು ತಾವು ವೇಗವಾಗಿ ಮತ್ತು ನಿಖರವಾಗಿ ಉತ್ತರಗಳನ್ನು ಹುಡುಕ್ತೀರಾ, ಗುರುತಿಸ್ತೀರಾ ಅನ್ನೋದ್ರ ಮೇಲೆ ತಮ್ಮ ಯಶಸ್ಸು ನಿಂತಿದೆ. ಆದರೆ ಯಾವುದೇ ಒಂದು ಉತ್ತರವನ್ನು ಕಂಡುಕೊಳ್ಬೇಕಾದ್ರೆ ನಮಗೆ ಅದರ ತಳಸ್ಪರ್ಶಿಯಾದ ಜ್ಞಾನ ಇರಬೇಕು. ವಿ ಮಸ್ಟ್ ನೋ ಥರೋ ಆನ್ಸರ್ ಫಾರ್ ದಿ ಕಂಟೆಂಟ್. ಸೊ ಇಫ್ ಯು ನೋ ಕಂಟೆಂಟ್ ಬೆಟರ್, ಯು ಕ್ಯಾನ್ ಡೂ ಗುಡ್ ಇನ್ ದಿಸ್ ಕೈಂಡ್ ಆಫ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ನಮಗೆ ಒಂದು ವಿಷಯದ ಪೂರ್ಣ ಜ್ಞಾನ ಇರಬೇಕು, ಆ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಮತ್ತು ಈ ಒಂದು ಸಾರಿ ನಾವು ಏನು ತರಬೇತಿಯಲ್ಲಿ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ನೀಲನಕ್ಷೆಗಳನ್ನು ಗುರುತಿಸಿಕೊಂಡು ಅವುಗಳ ಆಧಾರದ ಮೇಲೆ ತುಂಬ ಒಂದು ಅನಲಿಟಿಕ್ ಆದಂಥ ವೇನಲ್ಲಿ, ವಿಶ್ಲೇಷಣಾತ್ಮಕವಾದ ದಾರಿಯಲ್ಲಿ ಕೋಚಿಂಗನ್ನು ಈ ಸರಿ ಸೆಟ್ ಮಾಡಲಾಗಿದೆ. ಅದು ನಿಮಗೆ ಹೆಚ್ಚಿನ ಪ್ರಯೋಜನ ಆಗುತ್ತೆ ಅಂಥೇಳಿ ನಾನು ಪರಿಭಾವಿಸಿದ್ದೇನೆ. ಹೆಚ್ಚು ತಡ ಮಾಡದೆ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ಹೈಯರ್ ಎಜುಕೇಷನ್ ಸಿಸ್ಟಮ್ನ 1ನೇ ಲೆಕ್ಚರಿಗೆ ನಾನು ಹೋಗ್ತಾ ಇದ್ದೇನೆ. ಇದನ್ನು 3 ಭಾಗವಾಗಿ ನಾನು ವಿಭಾಗ ಮಾಡಿಕೊಂಡಿದ್ದೇನೆ. ಸೊ ನೀವು ಇದರಲ್ಲಿ ಮೊದಲನೆಯ ಭಾಗವಾಗಿ ಇವತ್ತು ಹೈಯರ್ ಎಜುಕೇಷನ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ನೀವು ಕಲಿತಾ ಇದ್ದೀರಾ. ಇದರಲ್ಲಿ ಕಲಿತು ಇದರ ಕೊನೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ನಾವು ಇತ್ತೀಚಿನ 2023ರ ಟೆಸ್ಟ್ನಲ್ಲಿ ಕಾಣಿಸ್ಕೊಂಡಂಥ ಒಂದು 4-5 ಪ್ರಶ್ನೆಗಳನ್ನು ಕೂಡ ನಾವು ವೈವಿಧ್ಯಮಯವಾದ ಪ್ರಶ್ನೆಗಳನ್ನು ಉತ್ತರಿಸೋಕ್ಕೆ ಪ್ರಯತ್ನವನ್ನು ಕೂಡ ಮಾಡೋಣ. ಇದರಲ್ಲಿ ಉನ್ನತ ಶಿಕ್ಷಣದ ಈ ನೆಟ್ ಸೆಟ್ ಪರೀಕ್ಷೆ ಅನ್ನೋದು, ನೀವು ಉನ್ನತ ಶಿಕ್ಷಣದಲ್ಲಿ ಅಧ್ಯಾಪಕರಾಗಲಿಕ್ಕೆ ಹೋಗ್ತಾ ಇದ್ದೀರಾ, ಹೈಯರ್ ಎಜುಕೇಷನ್ನಲ್ಲಿ ನೀವು ಎಂಟ್ರಿ ಆಗ್ತಾ ಇದ್ದೀರಾ. ಈ ಹೈಯರ್ ಎಜುಕೇಷನ್ ಸಿಸ್ಟಮ್ ಅಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಇದು ಹೇಗೆ ಬೆಳೆದು ಬಂದಿದೆ ಅನ್ನುವ ಒಂದು ಚರಿತ್ರೆಯನ್ನು ನಾವು ಇದರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಈ ಹೈಯರ್ ಎಜುಕೇಷನ್ ಸಿಸ್ಟಮ್ ಹೇಗೆ ಇವಾಲ್ವ್ ಆಯಿತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಒಟ್ಟು ನೀವು ಸ್ಕ್ರೀನ್ ಮೇಲೆ ಈಗ ನೋಡ್ತಾ ಇರ್ಬೋದು, ಈ 10ನೇ ಅಧ್ಯಾಯದಲ್ಲಿ ಈ ಥರನಾದಂಥ ಒಂದು ಸಿಲೆಬಸ್ ಇದೆ. ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಸಿಯಂಟ್ ಇಂಡಿಯಾ. ಈ ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ಮತ್ತು ಕಲಿಕೆಗೆ ಸಂಬಂಧಿಸಿದಂಥ ಶಿಕ್ಷಣ ಕೇಂದ್ರಗಳು ಮತ್ತು ಸಂಸ್ಥೆಗಳು, ಅವು ಬೆಳ್ಕೊಂಡಂಥ ಬಗೆ, ಅವುಗಳು ಹೊಂದಿದಂಥ ಸಿದ್ಧಾಂತ, ತತ್ವವಿಚಾರ, ಇವುಗಳನ್ನು ನಾವು ಪಠ್ಯಕ್ರಮ, ಶೈಲಿ, ವಿಧಾನ, ಇವುಗಳನ್ನು ಇಲ್ಲಿ ಚರ್ಚೆಯನ್ನು ನಾವು ಮಾಡ್ತೀವಿ. ಇನ್ನು ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ. ಸ್ವತಂತ್ರ ನಂತರದಲ್ಲಿ, ಸ್ವತಂತ್ರ ಭಾರತದಲ್ಲಿ ನಾವು ಉನ್ನತ ಶಿಕ್ಷಣಕ್ಕಾಗಿ ಬೆಳ್ಕೊಂಡು ಬಂದಂಥ ಉಪಕ್ರಮಗಳು, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ಸ್ವತಂತ್ರ ನಂತರದ ಭಾರತದಲ್ಲಿ ಹೇಗೆ ವಿಕಸನವಾಯಿತು ಅನ್ನುವ ಒಂದು ಚರಿತ್ರೆನೇ ಇದೆ. ಅದನ್ನು ಕೂಡ ನಾವು ಹಂತ ಹಂತವಾಗಿ ನೋಡಬೇಕಾಗುತ್ತೆ. ಯಾಕಂದರೆ ಈ ನೆಟ್ ಸೆಟ್ ಪರೀಕ್ಷೆಗಳಲ್ಲಿ, KSET ಪರೀಕ್ಷೆಗಳಲ್ಲಿ ಈ ಒಂದು ಉಪಕ್ರಮವನ್ನು ಆಧರಿಸಿಯೇ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಅಂದರೆ ಸ್ವತಂತ್ರ ಭಾರತದಲ್ಲಿ ಯಾವ್ಯಾವ ಬೆಳವಣಿಗೆಗಳು ನಡೆದವು, ಕಮಿಟೀಸ್ಗಳು ಬಂದವು, ಉನ್ನತ ಶಿಕ್ಷಣಕ್ಕೆ ಅವರು ನೀಡಿದ ಶಿಫಾರಸುಗಳೇನು, ಇದರಲ್ಲಿ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಮಾಡ್ತಕ್ಕಂಥ ಅಧ್ಯಾಪಕರಿಗೆ ಇದರ ಬಗ್ಗೆ ತಿಳುವಳಿಕೆ ಇರಬೇಕು. ಅದು ಇದೆಯಾ ಇಲ್ಲ ಅನ್ನೋದನ್ನು ಪರೀಕ್ಷಿಸುವುದು ಇದರ ಉದ್ದೇಶ ಆಗಿದೆ. ಸೊ ದ್ಯಾಟ್ ದ ಡೆವಲಪ್ಮೆಂಟ್ಸ್ ಆಫ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ವಿಲ್ ಬಿ ಡಿಸ್ಕಸ್ಡ್ ಇನ್ ದ್ಯಾಟ್ ಯೂನಿಟ್. ದ್ಯಾಟ್ ವಿಲ್ ಬಿ ಮೈ ಸೆಕೆಂಡ್ ಲೆಕ್ಚರ್. ಸೊ ನಂತರದಲ್ಲಿ ಓರಿಯೆಂಟಲ್, ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಈ 3 ಬಗೆಯ ಕಲಿಕಾ ಕ್ರಮಗಳ ಬಗ್ಗೆ ಅಭ್ಯಾಸವನ್ನು ನಾವು ಮಾಡಬೇಕಾಗುತ್ತೆ. ಸೊ ಪೌರಾತ್ಯ ಅಧ್ಯಯನ, ಪಾಶ್ಚಿಮಾತ್ಯ, ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ, ಈ ರೀತಿಯಾದಂಥ ಓರಿಯೆಂಟಲ್, ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್. ಹಾಗಾದರೆ ಏನು ಈ ವಾಟ್ ಈಸ್ ಮೆಂಟ್ ಬೈ ಓರಿಯೆಂಟಲ್ ಪ್ರೋಗ್ರಾಮ್, ಓರಿಯೆಂಟಲ್ ಲರ್ನಿಂಗ್? ಸೊ ಇನ್ ಡಿಟೇಲ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಟ್ ಲೆಕ್ಚರ್. ಪ್ರೊಫೆಷ್ನಲ್, ಟೆಕ್ನಿಕಲ್, ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂದ್ರೇನು, ಸೊ ವೃತ್ತಿಪರ, ತಾಂತ್ರಿಕ, ಕೌಶಲ್ಯ ಆಧಾರಿತ ಶಿಕ್ಷಣ ಅಂದರೆ ಏನು, ಮತ್ತು ಮೌಲ್ಯ ಶಿಕ್ಷಣ ಅಂದ್ರೇನು, ಪರಿಸರ ಶಿಕ್ಷಣ ಅಂದ್ರೇನು. ಸೊ
ಪಾಲಿಸೀಸ್ ಆಫ್ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಉನ್ನತ ಶಿಕ್ಷಣದ ನೀತಿಗಳು, ಆಡಳಿತ ಕ್ರಮ ಮತ್ತು ಅದರ ನಿರ್ವಹಣಾ ಕ್ರಮಗಳ ಬಗ್ಗೆ ಕೂಡ ತಾವು ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಇದು ಒಟ್ಟು ಸ್ಥೂಲವಾಗಿ ನಮ್ಮ ಉನ್ನತ ಶಿಕ್ಷಣದ ಪಠ್ಯಕ್ರಮ ಆಗಿದೆ. ಇದನ್ನು ತಾವು ಕಲಿಬೇಕಾಗುತ್ತೆ. ಇವತ್ತು ನಾವು ನೇರವಾಗಿ ಮೊದಲನೆಯ ಲೆಕ್ಚರ್ನಲ್ಲಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಶಿಕ್ಷಣದ ಸಂಸ್ಥೆಗಳು ಯಾವುದಿದ್ವು ಅನ್ನೋದನ್ನೆಲ್ಲ ನಾವು ಇವಾಗ ನೋಡ್ತಾ ಹೋಗೋಣ. ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ಅದು ಒಂದು ಸಾಂಪ್ರದಾಯಿಕವಾದಂತಹ ಉನ್ನತ ಶಿಕ್ಷಣ ಆಗಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕು. ತುಂಬ ರೂಢಿಗತವಾದಂಥ, ತುಂಬ ಭಾರತೀಯ ಸಂಪ್ರದಾಯವನ್ನು ಆವರಿಸಿಕೊಂಡ ಉನ್ನತ ಶಿಕ್ಷಣ ಆಗಿತ್ತು ಅಂತ ಹೇಳ್ಬೋದು. ದ ಎಜುಕೇಷನ್ ಆಫ್ ಏನ್ಷಿಯಂಟ್ ಇಂಡಿಯಾ, ಹೈಯರ್ ಎಜುಕೇಷನ್ ಆ್ಯಂಡ್ ಅದರ್ ಕೈಂಡ್ಸ್ ಆಫ್ ಎಜುಕೇಷನ್ ಆಲ್ಸೋ, it was developed based on traditions of India. That's why we say ancient education of India was traditional in nature. That's why traditional education in ancient India, ಅದು ಸಾಂಪ್ರದಾಯಿಕವಾದಂಥ ಒಂದು ಶಿಕ್ಷಣ ಆಗಿತ್ತು. ಗುರುಕುಲ ಸಿಸ್ಟಮ್ ಅನ್ನೋದು ನಿಮಗೆ ಪರೀಕ್ಷೆಗಳಲ್ಲಿ ಕೇಳ್ಬೋದು, ಭಾರತೀಯ ಶಿಕ್ಷಣದ ಸ್ವರೂಪ ಹೇಗಿತ್ತು? ಅದು ತಾಂತ್ರಿಕವಾಗಿತ್ತಾ, ಮಾಡರ್ನ್ ಆಗಿತ್ತಾ, ಕಂಪ್ಯಾರಿಟಿವ್ ಆಗಿತ್ತಾ ಅಥವಾ ಸಾಂಪ್ರದಾಯಿಕವಾಗಿತ್ತ? ಡೆಫಿನೆಟ್ಲಿ ಇದು ಸಾಂಪ್ರದಾಯಿಕ ಆಗಿತ್ತು. ಸೊ ಸಾಂಪ್ರದಾಯಿಕವಾದ ಶಿಕ್ಷಣದ ಚೌಕಟ್ಟಿನ ಒಳಗೆ ಭಾರತೀಯ ಶಿಕ್ಷಣ ಪ್ರಾಚೀನ ಕಾಲದಲ್ಲಿ ಇತ್ತು ಅನ್ನುವುದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಗುರುಕುಲ ಸಿಸ್ಟಮ್ ಅಂತಕ್ಕಂಥದ್ದು, ಗುರುಕುಲ ಪದ್ಧತಿ ಪ್ರಾಚೀನ ಭಾರತದ ಶಿಕ್ಷಣ ಸಂಸ್ಥೆಯಾಗಿ ಕೆಲಸ ಮಾಡಿದೆ. ಗುರು ಮತ್ತು ಡಿಸೈಪಲ್, ಟೀಚರ್ ಆ್ಯಂಡ್ ಡಿಸೈಪಲ್ ಯೂಸ್ ಟು ಸ್ಟೇ ಟುಗೆದರ್. ಅವರಿಬ್ಬರು ಒಂದು ಕಡೆ ಇರ್ತಕ್ಕಂಥ, ಗುರುವಿನ ಮುಖಾಂತರ ವಿದ್ಯಾರ್ಥಿಗೆ ಕಲಿಕೆ ಆಗ್ತಕ್ಕಂಥ ಒಂದು ಉಪಕ್ರಮವನ್ನು ನಾವು ಗುರುಕುಲ ಪದ್ಧತಿ ಅಂಥೇಳಿ ಕರಿತೀವಿ. ಸೊ ಈ ಗುರುಕುಲ ಪದ್ಧತಿ ಶಿಕ್ಷಕ ಕೇಂದ್ರಿತವಾದಂತಹ, ಗುರು ಕೇಂದ್ರಿತವಾದಂಥ ಒಂದು ಪದ್ಧತಿಯಾಗಿತ್ತು. ಅಲ್ಲಿ ವೈವಿಧ್ಯಮಯವಾದ ವಿಷಯ ಸರಣಿಗಳನ್ನು ಕಲಿಸಲಾಗ್ತಾ ಇತ್ತು. ಮೌಖಿಕ ಪರಂಪರೆಯನ್ನು ಇದು ಹೊಂದಿತ್ತು. ಇಟ್ ವಾಸ್ ಆಫ್ ಓರಲ್ ಟ್ರೆಡಿಷನ್ ಆ್ಯಂಡ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ used to taught to the students at the Gurukula system, and it is teacher controlled or teacher centered system ಅಂತ ನಾವು ಹೇಳ್ತೇವೆ. ಸೊ ಈ ಗುರುಕುಲ ಪದ್ಧತಿಯಲ್ಲಿ ಗುರು ಕೇಂದ್ರಿತವಾದಂಥ ಒಂದು ಧಾರ್ಮಿಕ ಚೌಕಟ್ಟಿನ ಒಳಗೆ ನಡೀತಕ್ಕಂಥ ಮತ್ತು ವಿದ್ಯಾರ್ಥಿ ತನ್ನನ್ನೇ ಒಟ್ಟು ಶಿಕ್ಷಣ ವ್ಯವಸ್ಥೆಗೆ ಅರ್ಪಿಸಿಕೊಂಡು ಗುರುಮುಖೇನ ನಡೆಯುವ ಒಂದು ಉಪಕ್ರಮ ಆಗಿತ್ತು. ಆ್ಯಂಡ್ totally this kind of education was dedicated to the gurus. Disciples used to stay with the gurus and they used to dedicate themselves to the gurus. ಅವರು ಗುರುಗಳಿಗೆ ತಮ್ಮನ್ನು ಅರ್ಪಿಸ್ಕೊಳ್ತಾ ಇದ್ರು ಮತ್ತು ಅವರ ಮಾರ್ಗದಲ್ಲಿ ಅವರು ಚಲಿಸ್ತಾ ಇದ್ದರು. ಒಂದು ಪಂಥ ಅಂತ ಇರ್ತಿತ್ತು, ಒಂದು ಸಿದ್ಧಾಂತ ಅಂತ ಇರ್ತಿತ್ತು. ಆ ಉಪಕ್ರಮದ ಮೇಲೆ ಶಿಕ್ಷಣ ನಡೀತಾ ಇತ್ತು. ಆ್ಯಂಡ್ ದ ಓರಲ್ ಕಲ್ಟ್, ಮೌಖಿಕ ಪರಂಪರೆಯ ಈ ಶಿಕ್ಷಣದ ಮುಖ್ಯ ಕೇಂದ್ರ ಆಗಿತ್ತು ಅನ್ನೋದನ್ನು ನಾವು ನೋಡ್ಬೋದು. ಸೊ ಈ ಥರ ಶಿಕ್ಷಣ ನೀಡ್ತಕ್ಕಂಥ primitive centers of learning ಅಂತ ನಾವು ಕರಿತೀವಿ. ವಿಚ್ ಆರ್ ದಿ primitive centers of learning of higher education in that era? ನಲಂದ, ತಕ್ಷಶಿಲಾ, ಕಾಂಚೀಪುರಂ, ಉದಾಂತಪುರಿ, ಕಾಶ್ಮೀರ ಆ್ಯಂಡ್ ವಿಕ್ರಮಶಿಲಾ. ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ, ಒಂದಿಲ್ಲ ಒಂದು ರೀತಿಯ ಪ್ರಶ್ನೆಗಳು ಈ ಹೆಸರುಗಳೊಂದಿಗೆ ತಳಕು ಹಾಕ್ಕೊಂಡಿರ್ತವೆ. ಇವುಗಳನ್ನು ಪರೀಕ್ಷೆ ಮಾಡ್ತಾರೆ. ನಲಂದ, ತಕ್ಷಶಿಲಾ, ಕಾಂಚೀಪುರಂ, ಉದಾಂತಪುರಿ, ಕಾಶ್ಮೀರ ಮತ್ತು ವಿಕ್ರಮಶಿಲಾ ಇವುಗಳು ಪ್ರಾಚೀನ ಭಾರತದ ಶಿಕ್ಷಣ ಸಂಸ್ಥೆಗಳಾಗಿರೋದರಿಂದ, ಶಿಕ್ಷಣ ಕೇಂದ್ರಗಳಾಗಿರೋದರಿಂದ ಅವುಗಳು ತಮ್ಮದೇ ಆದಂತಹ ಶೈಕ್ಷಣಿಕ ವೈಶಿಷ್ಟ್ಯಗಳನ್ನು ಹೊಂದಿವೆ. ಈಚ್ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಗಾಟ್ ಎ ಲೆಗಸಿ ಆ್ಯಂಡ್ ಎ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್, cultural importance, religious importance, and their existence made Indian history. That's why as an aspirant of higher education, we must look into the structure, education and the pattern and importance of these education centers. Nalanda Higher Learning Center visited by Chinese traveler Pahian 399ರಿಂದ 414ರವರೆಗೆ ಕ್ರಿಸ್ತ ಶಕ 399 from 414 AD ಅಲ್ಲಿ ಪಾಹಿಯಾನ್ ವಿಸಿಟೆಡ್ ನಲಂದ ಹೈಯರ್ ಎಜುಕೇಷನ್ ಸೆಂಟರ್ ಬೈ ಚೈನೀಸ್ ಟ್ರಾವೆಲರ್. ಚೈನಾ ಯಾತ್ರಿಕ ಈ ಪಾಹಿಯಾನ್ ಅಂತಕ್ಕಂಥವನು ನಲಂದ ವಿಶ್ವವಿದ್ಯಾಲಯವನ್ನು ಭೇಟಿ ಮಾಡಿದ ಅನ್ನುವ ಒಂದು ಘಟನೆ ಕೂಡ ಬಹಳ ಮುಖ್ಯವಾದದ್ದು. ಅಂದರೆ ಆ ಕಾಲದಲ್ಲಿ ವಿದೇಶಿಗರು ಭಾರತದ ಈ ಶಿಕ್ಷಣ ಕೇಂದ್ರಗಳಿಗೆ ಭೇಟಿ ಕೊಡ್ತಾಯಿದ್ರು. ಇಲ್ಲಿ ಒಂದು ಅಧ್ಯಯನಕ್ಕೆ
ಪ್ರಯೋಗಿಸ್ತಾ ಇದ್ದರು, ಇಲ್ಲಿ ಅಧ್ಯಯನ ಕ್ರಮಗಳನ್ನು ನೋಡ್ಕೊಳ್ತಾ ಇದ್ದರು ಅನ್ನೋದನ್ನು ನಾವು ನೋಡ್ಬೋದು. ಅದೇ ರೀತಿ ಹುಯೆನ್ಸ್ತಾಂಗ್ ಅಂತಕ್ಕಂತಹ ಒಬ್ಬ ಯಾತ್ರಿಕ ಕೂಡ 629ರಿಂದ 645 ಆಸುಪಾಸಿನಲ್ಲಿ ಈ ಕೇಂದ್ರಗಳಿಗೆ ಭೇಟಿಯಾಗಿದ್ದ ಅನ್ನೋದನ್ನು ನೋಡಿದಾಗ ನಮಗೆ ಆ ಕಾಲದಲ್ಲಿ ಈ ಉನ್ನತ ಶಿಕ್ಷಣ ಕೇಂದ್ರಗಳು ಜಗದ್ವಿಖ್ಯಾತಿಯನ್ನು ಪಡೆದಿದ್ವು ಮತ್ತು ಇಲ್ಲಿಯ ವಿಶಿಷ್ಟತೆಯಿಂದಾಗಿ ಜಗತ್ತಿನ ಇತರ ಅಧ್ಯಯನ ಆಸಕ್ತರನ್ನು ಅವು ಸೆಳೆಕೊಳ್ತಾ ಇದ್ವು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ದೀಸ್ ಸೆಂಟರ್ಸ್ ಯೂಸಿಂಗ್ ಯುನಿಕ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ದೇ ಯೂಸ್ ಟು ಡ್ರಾ ದಿ ಅಟೆನ್ಷನ್ ಆಫ್ ಎಜುಕೇಷನಿಸ್ಟ್ಸ್ ಆಫ್ ಅದರ್ ಕಂಟ್ರೀಸ್, ಫಾರಿನ್ ಟ್ರಾವೆಲರ್ಸ್ ಯೂಸ್ ಟು ವಿಸಿಟ್ ಇಂಡಿಯಾ ಆ್ಯಂಡ್ ದೇ ಯೂಸ್ ಟು ಸ್ಟಡಿ ದಿ ಎಜುಕೇಷನ್ ಸಿಸ್ಟಮ್ ಆಫ್ ಇಂಡಿಯಾ. ಇದನ್ನು ನಾವು ಗಮನಿಸ್ಬೋದು. ಆ್ಯಂಡ್ if we see the excellent centers, these excellent centers and their futures, ಅವುಗಳನ್ನು ನೀವು ನೋಡಬೇಕು. ಯಾಕಂದರೆ ಇವುಗಳ ಮೇಲೆ ಒಂದೊಂದಷ್ಟು ಪ್ರಶ್ನೆಗಳು ಅಪಿಯರ್ ಆಗ್ತವೆ. ಅವುಗಳು ನಿಮಗೆ ಮೂಲ ಜ್ಞಾನ, ಸ್ಪರ್ಶಿ ಜ್ಞಾನ ಇದೆಯಾ ಇಲ್ವಾ ಅನ್ನೋದನ್ನು ಪರೀಕ್ಷಿಸೋದಕ್ಕೆ ಕೇಳ್ತಾರೆ. ತಕ್ಷಶಿಲಾ, ಕ್ಯಾಪಿಟಲ್ ಆಫ್ ಗಾಂಧಾರದ ರಾಜಧಾನಿ ತಕ್ಷಶಿಲಾ ಶಿಕ್ಷಣದ ಕೇಂದ್ರವಾಗಿತ್ತು. ಬುದ್ಧಿಸ್ಟ್ ಲಿಟ್ರೇಚರ್ ಆ್ಯಂಡ್ ಬ್ರಾಹ್ಮಣಿಕ್ ಇಂಟೆಲೆಕ್ಚುವಲ್ ಸೆಂಟರ್. ನೋಡಿ, ಆ ಕಾಲದಲ್ಲಿ ಇದೊಂದು ಬೌದ್ಧ ಸಾಹಿತ್ಯವನ್ನು ಹೇಳ್ತಕ್ಕಂಥ ಮತ್ತು ಬ್ರಾಹ್ಮಣಿಕ್ ಇಂಟೆಲೆಕ್ಚುವಲ್, ಬ್ರಾಹ್ಮಣ ಬುದ್ಧಿವಂತಿಕೆಯ ಕೇಂದ್ರ ಆಗಿತ್ತು. ಅಲ್ಲಿ ವೈವಿಧ್ಯಮಯವಾದ ವಿಷಯಗಳನ್ನು ಬೋಧಿಸಲಾಗ್ತಾಯಿತ್ತು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಸಬ್ಜೆಕ್ಟ್ಸ್ ಆಫ್ ಲರ್ನಿಂಗ್, ವೇದ ಟು ಮ್ಯಾಥಮೆಟಿಕ್ಸ್. ಈ ಸೆಂಟರ್ಸ್ನಲ್ಲಿ ವೇದ ಟು ಮ್ಯಾಥಮೆಟಿಕ್ಸ್, ವೇದಗಳಿಂದ ಆರಂಭಿಸಿ ಗಣಿತಶಾಸ್ತ್ರದವರೆಗೆ, ಮೆಡಿಸಿನ್ ಟು ಅಸ್ಟ್ರಾಲಜಿ, ವೈದ್ಯಕೀಯ ವಿಜ್ಞಾನದಿಂದ ಹಿಡಿದು ಅಸ್ಟ್ರಾಲಜಿ, ಜ್ಯೋತಿಷ್ಯ ವಿಜ್ಞಾನದವರೆಗೆ, ಜ್ಯೋತಿಷ್ಯ ಶಾಸ್ತ್ರದವರೆಗೆ ಅದರ ವಿಷಯ ವ್ಯಾಪ್ತಿ ಹರಡಿತ್ತು ಅಂತ ನಾವು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆ ಕಾಲದಲ್ಲಿ ಭಾರತದಲ್ಲಿ ಉನ್ನತ ಶಿಕ್ಷಣ ಯಾವ ಮಟ್ಟದ ವಿಸ್ತಾರವನ್ನು ಹೊಂದಿತ್ತು ಅಂತೇಳಿ ಗೊತ್ತಾಗುತ್ತೆ. ಆರ್ಚರಿ ಆ ಕಾಲದಲ್ಲಿ ಯುದ್ಧಾಭ್ಯಾಸವನ್ನು ಕೂಡ ಕಲಿಸ್ತಕ್ಕಂಥದ್ದು ಅದೊಂದು ಶಾಸ್ತ್ರವಾಗಿ ಪರಿಣಮಿಸಿತ್ತು ಅಂತ ನೋಡಿದರೆ ಅದನ್ನು ಒಂದು ಶಿಕ್ಷಣದ ಕ್ರಮವಾಗಿ ಆರ್ಚರಿಯನ್ನು ಹೇಳ್ಕೊಡ್ತಾ ಇದ್ದರು ಅನ್ನೋದು ಆ ಕಾಲದೊಂದು ವಿಶಿಷ್ಟತೆ. ವಿಕ್ರಮಶಿಲಾ, ಬುದ್ಧಿಸ್ಟ್ ಸೆಂಟರ್ ಆಫ್ ಲರ್ನಿಂಗ್, ಬೌದ್ಧ ಶಿಕ್ಷಣ ಕೇಂದ್ರ ಆಗಿತ್ತು ವಿಕ್ರಮಶಿಲಾ. ಅದು 800ರ ಇಸ್ವಿನಲ್ಲಿ ನಮಗೆ ಗೋಚರಿಸಿತು. ಆ ಕಾಲದಲ್ಲಿ ಬುದ್ಧಿಸ್ಟ್ ಅಧ್ಯಯನ ಕೇಂದ್ರವಾಗಿ ಅದನ್ನು ನೋಡಲಾಯಿತು. ಕಿಂಗ್ ಆಫ್ ಮಗಧದ ರಾಜರು ಅದನ್ನು ಸ್ಥಾಪಿಸಿದರು. ಮತ್ತು ವಿಕ್ರಮಶಿಲಾದಲ್ಲಿ ನಮಗೆ ಬೌದ್ಧ ಕಾಲದ ಶಿಕ್ಷಣ ಪದ್ಧತಿಯ ಬಗ್ಗೆ, ಅಭ್ಯಾಸದ ಬಗ್ಗೆ, ತತ್ವಗಳ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ನಮಗೆ ಅವಕಾಶ ಇತ್ತು. ಸೊ ಈ ಕಾರಣಕ್ಕಾಗಿ ಈ ತಕ್ಷಶಿಲಾ ಅಂತಕ್ಕಂಥದ್ದಿರ್ಬೋದು, ವಿಕ್ರಮಶಿಲಾ ಅಂತಕ್ಕಂಥದ್ದಿರ್ಬೋದು, ಈ ಥರದ ಕೇಂದ್ರಗಳು ಜಗತ್ತಿನ ಗಮನವನ್ನು ಸೆಳೆದಿರೋದು ನಮಗೆ ಗೋಚರ ಆಗುತ್ತೆ. ಇನ್ನು ದಕ್ಷಿಣ ಭಾರತದ ದೇರ್ ವೇರ್ ಸೆಂಟರ್ಸ್ ಎಟ್ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ದಟ್ ಈಸ್ ಕಂಚಿಪುರಂ, ಲರ್ನಿಂಗ್ ಸೆಂಟರ್ ಆಫ್ ಸೌತ್ ಇಂಡಿಯಾ, ಕಂಚಿ ಅಂತ ನಾವು ಕರಿತೀವಿ. ಕಂಚಿಪುರಂನಲ್ಲಿ ಕೂಡ ನೀವು ದಕ್ಷಿಣ ಭಾರತದ ದೇವಾಲಯಗಳನ್ನು ನೋಡಿದರೆ ಗೊತ್ತಾಗುತ್ತೆ. ವಿಶೇಷವಾಗಿ ತಮಿಳುನಾಡಿನ ದೇವಸ್ಥಾನಗಳನ್ನು ನೀವು ಭೇಟಿ ಮಾಡಿದ್ರೆ ಇವತ್ತಿಗೂ ಬೃಹದಾಕಾರವಾದಂಥ ದೇವಸ್ಥಾನಗಳು, ಬೃಹದೀಶ್ವರ ದೇವಸ್ಥಾನವನ್ನು ಕೂಡ ನೀವು ನೋಡ್ಬೋದು. ಸೊ ಕಂಚಿ ಕಾಮಾಕ್ಷಿ ಟೆಂಪಲ್ ಇರ್ಬೋದು, ಮಧುರೆಯ ಟೆಂಪಲ್ ಇರ್ಬೋದು. ದಕ್ಷಿಣ ಭಾರತದ ವಿಶೇಷವಾಗಿ ತಮಿಳುನಾಡಿನ ವಿಶಿಷ್ಟ ಪ್ರದೇಶಗಳಲ್ಲಿ ಈ ಥರದ ದೊಡ್ಡ ದೇವಾಲಯಗಳನ್ನು ನೀವು ನೋಡ್ಬೋದು. ಈ ದೇವಾಲಯಗಳು ಆ ಕಾಲದ ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ದವು, ಅಧ್ಯಯನ ಕೇಂದ್ರಗಳಾಗಿದ್ದವು. ಟೆಂಪಲ್ ಸ್ಕೂಲ್ಸ್ ಇತ್ತು, ಟೆಂಪಲ್ ಎಜುಕೇಷನ್ ಸೆಂಟರ್ಸ್ ಇತ್ತು, ಅದನ್ನು ಕೂಡ ನಾವು ಗಮನಿಸ್ಬೋದು. ಸಂಸ್ಕೃತ್ ಕಲ್ಚರ್ ಸ್ಟಡಿ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ವೆರ್ ಟೇಕನ್ ಪ್ಲೇಸ್. ಕಂಚಿ ಅಂತ ಒಂದು ಲರ್ನಿಂಗ್ ಸೆಂಟರ್ನಲ್ಲಿ ಆ ಕಾಲದಲ್ಲಿ ಒಂದು ಸಂಸ್ಕೃತ ವಿಷಯದ ಒಂದು ಸಂಸ್ಕೃತ ಅಧ್ಯಯನದ ಸಾಮಗ್ರಿಗಳು, ಹಲವಾರು ಸಂಸ್ಕೃತ ಸಾಹಿತ್ಯ ಮತ್ತು ಅಧ್ಯಯನ ಮತ್ತು ಪ್ರಯೋಗಗಳು ಈ ಕೇಂದ್ರದಲ್ಲಿ ನಡೀತಾ ಇದ್ವು. ಅಂದರೆ ದಕ್ಷಿಣ ಭಾರತದ ಈ ಕೇಂದ್ರಗಳು ಒಂದು ಪ್ರಾಚೀನವಾದ ಸಂಸ್ಕೃತ ವಿಷಯವನ್ನು ಆಧರಿಸಿದ ನಮ್ಮ ಭಾರತದ ಸಂಸ್ಕೃತಿ, ಆ ಕಾಲದ ಸಂಸ್ಕೃತಿ, ಅಧ್ಯಯನ ಮತ್ತು ಪ್ರಯೋಗಶೀಲತೆಯನ್ನು ನಮಗೆ ರೂಢಿಸಿಕೊಟ್ಟವು ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಅದರ ಬಗ್ಗೆಯೂ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು. ಓದಾಂತಪುರಿ ಅಂತಕ್ಕಂಥದ್ದು 8ನೇ ಶತಮಾನದಲ್ಲಿ ಬುದ್ಧಿಸ್ಟ್ ಒಂದು ಕೇಂದ್ರ ಆಗಿತ್ತು, ಮಹಾವಿಹಾರ ಆಗಿತ್ತು. ಅದು ಇವತ್ತು ಕೂಡ ಬಿಹಾರದಲ್ಲಿ ಅದರ ಸ್ಥಳ ನಾವು ಗೋಚರಿಸ್ತಾ ಇದ್ದೇವೆ. ಆ ಭಾಗದಲ್ಲಿ ಈ ಬುದ್ಧಿಸ್ಟ್ ಪರಿಣಾಮ, ಬೌದ್ಧ ಕಲ್ಚರ್ನ ಪರಿಣಾಮ ಬಹಳಷ್ಟು ಆಗಿತ್ತು. ಆ ಕಾಲದಲ್ಲಿ ಈ ಓದಾಂತಪುರಿ ಕೂಡ ಒಂದು ಪ್ರಖ್ಯಾತವಾದ ಅಧ್ಯಯನ ಕೇಂದ್ರ ಆಗಿತ್ತು ಅನ್ನೋದು. ಸೊ ಇಲ್ಲಿ ನೀವು ನೋಡಿದಾಗ ಕಾಶ್ಮೀರ ಅಂತಕ್ಕಂಥ ಒಂದು ಮಾದರಿ ಕೂಡ ನಮಗೆ ಕೇಂದ್ರ ಕೂಡ ಲಭ್ಯ ಆಗುತ್ತೆ. ಸೊ ಇಲ್ಲಿ
ಹಿಂದಿನ ಪ್ರಶ್ನೆ ಪತ್ರಿಕೆ ಹಲವು ವರ್ಷಗಳಿಂದ ನಾವು ಇದರ ಜೊತೆಗೆ ಅನುಸಂಧಾನ ಮಾಡ್ತಾ ಬಂದಿದ್ದೇವೆ. ಒಂದಿಲ್ಲ ಒಂದು ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೇಳಲಾಗುತ್ತೆ, ಒಂದು ಸರಿ ಉತ್ತರವನ್ನು ನಾವು ಗುರುತಿಸಬೇಕಾಗುತ್ತೆ, ಸಂಬಂಧಗಳನ್ನು ಕೇಳಬಹುದು. ಸೊ ನೀವು ಕಂಚಿಯನ್ನು ಕೇಳಿದಾಗ ಅದು ಯಾವ ಸಂಸ್ಕೃತಿಯ ಶಿಕ್ಷಣಕ್ಕೆ ಸಂಬಂಧಿಸಿದ್ದು ಅಂತ ಕೇಳ್ಬೋದು. ಮತ್ತು ಈ ಬುದ್ಧಿಸ್ಟ್ ಕೇಂದ್ರಗಳಲ್ಲಿ ಯಾವ ವಿಷಯಗಳನ್ನು ನೀಡ್ತಾಯಿದ್ರು, ವಿಕ್ರಮಶಿಲಾದಲ್ಲಿ ಯಾವ ವಿಷಯಗಳಿತ್ತು, ತಕ್ಷಶಿಲಾದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನೆಲ್ಲ ತಮಗೆ ಕೇಳ್ಬೋದು. ಆದ್ದರಿಂದ ಈ ಥರದ ಅರ್ಹತಾ ಪರೀಕ್ಷೆಗೆ ಸಿದ್ಧತೆಯನ್ನು ತಾವು ಮಾಡ್ತಕ್ಕಂಥ ತಾವುಗಳು ನಾವು ಏನು ಇಲ್ಲಿ ಒಂದಷ್ಟು ಪಾಯಿಂಟ್ಸನ್ನು ನಿಮಗೆ ಹೇಳಿ ಅದನ್ನು ಕೇಂದ್ರವಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ಇದರ ಕುರಿತು ಆಳವಾದ ರೀಡಿಂಗನ್ನು ತಾವು ಮಾಡ್ಕೊಳ್ಬೇಕಾಗುತ್ತೆ. ಇದರ ಬಗ್ಗೆ ನೀವು ವಿಸ್ತೃತವಾದ ಪಠ್ಯಗಳನ್ನು ನೀವು ಓದಬೇಕು. ನಾವು ನಿಮಗಿಲ್ಲಿ ಕಡಿಮೆ ವೇಳೆಯ ಮಿತಿ ಇರೋದರಿಂದ ಕೆಲವು ಪಾಯಿಂಟ್ಸನ್ನು ಮಾತ್ರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈ ಪಾಯಿಂಟ್ಸನ್ನು ಇಟ್ಟುಕೊಂಡು ಕೇಂದ್ರವಾಗಿ ಇಟ್ಟುಕೊಂಡು ನೀವು ಮತ್ತೆ ಓದೋದಕ್ಕೆ ಶುರು ಮಾಡಬೇಕು. ತಕ್ಷಶಿಲಾದ ಶಿಕ್ಷಣದ ಕ್ರಮಗಳ ಬಗ್ಗೆ ನೀವು ಓದೋದಕ್ಕೆ ಶುರು ಮಾಡಬೇಕು. ವಿಕ್ರಮಶಿಲಾ ಬುದ್ಧಿಸ್ಟ್ ಸೆಂಟರ್ ಆಫ್ ಲರ್ನಿಂಗ್ ಆಗಿತ್ತು ಅಂತ ಹೇಳಿದೆ, ಹೇಗಾಗಿತ್ತು ಅನ್ನೋದನ್ನು ನೀವು ಓದೋಕ್ಕೆ ಶುರು ಮಾಡಬೇಕು. ಮತ್ತು ಕಂಚಿಪುರಂ ಅಂತ ಹೇಳಿದೆ, ಲರ್ನಿಂಗ್ ಸೆಂಟರ್ಸ್ ಆಫ್ ಸೌತ್ ಇಂಡಿಯಾ ಅನ್ನೋದನ್ನು ತಾವು ಓದೋದಕ್ಕೆ ಶುರು ಮಾಡಬೇಕು. ಅಂದರೆ ತಾವು ಅರ್ಹತಾ ಪರೀಕ್ಷೆಯನ್ನು ಬಹಳ ಕಡಿಮೆ ಅವಧಿಯಲ್ಲಿ ಉತ್ತರಿಸಬೇಕಾಗಿದೆ. ಹಿಂದಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಮಗೆ ಸ್ಪಷ್ಟಪಡಿಸಿದ್ದಾರೆ. ಮೊದಲ ಸೆಷನ್ನಲ್ಲಿ ಈ ನೆಟ್ ಸೆಟ್ ಕೋಚಿಂಗನ್ನು ಮೊದಲ ಸೆಷನ್ನಲ್ಲಿ ಹೇಗೆ ಪ್ರಿಪೇರ್ ಮಾಡಬೇಕು ಈ ನೆಟ್ ಸೆಟ್ಗೆ ಅನ್ನೋ ಒಂದು ವಿಡಿಯೋದಲ್ಲಿ ನೀವು ಮೊದಲು ಅದನ್ನು ನೋಡಿದ್ದೀರಾ. ನಿಮಗೆ ಒಂದು ಪ್ರಶ್ನೆಗೆ ಉತ್ತರಿಸೋಕ್ಕೆ ಒಂದು 60 ಸೆಕೆಂಡ್ಗಿಂತನೂ ಕಡಿಮೆ ವೇಳೆ ಸಿಗುತ್ತೆ. ಅಷ್ಟು ಕಡಿಮೆ ವೇಳೆಯಲ್ಲಿ ಪ್ರಶ್ನೆಯನ್ನು ಓದಿಕೊಂಡು ಅಲ್ಲಿ ಕೊಟ್ಟಿರುವ ಆಯ್ಕೆಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ಕಂಪೇರ್ ಮಾಡೋಕ್ಕೆ ಹೇಳ್ತಾ ಇದ್ದಾರಾ, ಡಿಲೀಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರಾ, ಸರಿಯಾದದ್ದು ಕೇಳ್ತಾ ಇದ್ದಾರಾ, ಅಥವಾ ಯಾವ ಅಂಶವನ್ನು ಅಲ್ಲಿ ಪತ್ತೆ ಹಚ್ಚಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ತೀರ್ಮಾನ ಮಾಡಿ ತಾವು ತಕ್ಷಣವೇ ಕೊಟ್ಟ ವೇಳೆಯಲ್ಲಿ ಒಂದು ಉತ್ತರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಪೋಸ್ ತಾವು ತುಂಬ ವೇಳೆಯನ್ನು ಹರಣ ಮಾಡಿದರೆ ಮತ್ತೊಂದು ಪ್ರಶ್ನೆಗೆ ಉತ್ತರಿಸೋದಕ್ಕೆ ವೇಳೆ ಸಿಗದೆ ಹೋಗ್ಬೋದು. ಸೊ ದೆರ್ ಈಸ್ a very short time and you have to think in a very smart way and you have to find out the right response in a given time. So to do this, these highlight points you have to keep in mind, and there are several books available for you to go for a thorough study of the books and understand the theoretical background of this. That becomes easy for you to get the right answers. ಇದನ್ನು ತಾವು ಅಭ್ಯಾಸ ಮಾಡಬೇಕು ಈ ಕೆ ಪಾಯಿಂಟಿನ ಆಧಾರದ ಮೇಲೆ. ಇನ್ನು ನಾವು ಮುಂದುವರಿತಾ ಹೋಗೋದಾದರೆ, ಸೊ ಅರೇಬಿಕ್ ಆ್ಯಂಡ್ ಸಂಸ್ಕೃತ್ ಟ್ರೆಡಿಷನ್ ವಾಸ್ ಆಲ್ಸೋ ದೇರ್ ಇನ್ ದ್ಯಾಟ್ ಎರಾ. ಆ ಕಾಲದಲ್ಲಿ ಈ ಅರೇಬಿಕ್ ಮತ್ತು ಸಂಸ್ಕೃತ ಎರಡು ಸಂಪ್ರದಾಯಗಳು ಕೂಡ ಕೆಲಸವನ್ನು ಮಾಡಿವೆ. ಸೊ ಇಫ್ ಯು ವಾಂಟ್ ಟು ಸಿ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಎಜುಕೇಷನ್, ಯು ಹ್ಯಾವ್ ಟು ಆಲ್ಸೋ ಸಿ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಆಫ್ ಪ್ರಿಮಿಟಿವ್ ಎರಾ. ಆ ಕಾಲದ ಶಿಕ್ಷಣವನ್ನು ನೀವು ತಿಳ್ಕೊಳ್ಬೇಕಾದ್ರೆ ಆ ಕಾಲದ ಚರಿತ್ರೆಯನ್ನು ಕೂಡ ತಾವು ತಿಳ್ಕೊಬೇಕು, ಇತಿಹಾಸವನ್ನು ಕೂಡ ತಾವು ತಿಳ್ಕೊಬೇಕು. ಯಾವ್ಯಾವ ರಾಜ್ಯ ಮನೆತನಗಳು ಆಳಿದವು, ಯಾವ್ಯಾವ ರಾಜ್ಯ ಮನೆತನಗಳು ಯಾವ್ಯಾವ ಧರ್ಮವನ್ನು ಆಶ್ರಯಿಸಿದವು, ಆ್ಯಂಡ್ ಯಾವ್ಯಾವ ಧರ್ಮಗಳು ಯಾವ ರೀತಿಯ ಶಿಕ್ಷಣ ಕ್ರಮವನ್ನು ರೂಪಿಸಿದವು ಅನ್ನೋದು ಆ ಚರಿತ್ರೆಯ ಭಾಗ ಆಗಿದೆ. So there is always a parallel history, and that history has got education history into it. And the different religions, different dynasties follow different religions, different philosophies, and they have studied those philosophies, and they have got their own traditions in that era. As a higher education learner, we have to go thoroughly about the historical developments of Indian education. ಆಗ ಮಾತ್ರ ನಮಗೆ ಇದರ ಸ್ಪಷ್ಟವಾದಂಥ ಜ್ಞಾನ ನಮಗೆ ಸಿಗುತ್ತೆ. ಸೊ ಅರೇಬಿಕ್ ಮದರಸಾ ಅಂತಕ್ಕಂಥದ್ದು ರಿಲಿಜಿಯಸ್ ಓರಿಯೆಂಟೇಷನ್ ಆ್ಯಂಡ್ ಮೆಥಡ್ಸನ್ನು ಅದು ಪ್ರಿಸ್ಕ್ರೈಬ್ ಮಾಡುತ್ತೆ. ಸೊ ಅದೊಂದು ಧಾರ್ಮಿಕವಾದಂಥ ತಳಹದಿಯ ಮೇಲೆ ಅದು ಕಲಿಕಾ ವಿಧಾನಗಳನ್ನು ಪ್ರಿಸ್ಕ್ರೈಬ್ ಮಾಡ್ತಕ್ಕಂಥ ಒಂದು ಅರೇಬಿಕ್ ಮದರಸಾಸ್ ಅನ್ನೋದು ಶಿಕ್ಷಣ ಕೇಂದ್ರಗಳು ಆಗಿದ್ವು ಅನ್ನೋದನ್ನು ಗಮನಿಸಬೇಕು. ಬ್ರಾಹ್ಮಿನಿಕ್ ಸಂಸ್ಕೃತ್ ಹೈಯರ್ ಎಜುಕೇಷನ್, ಈ ಒಂದು ಬ್ರಾಹ್ಮಿನಿಕ್ ಆದಂತಹ ಸಂಸ್ಕೃತ ಆಧಾರಿತ ಉನ್ನತ ಶಿಕ್ಷಣ ಆ ಕಾಲಘಟ್ಟದಲ್ಲಿ ಇತ್ತು. ಇದನ್ನು ಹಲವಾರು ರಾಜವಂಶಗಳು ಪೋಷಿಸಿಕೊಂಡು ಬಂದವು. ಇವು ಯಾವ್ಯಾವ ಸ್ಥಳಗಳಲ್ಲಿ ನಾವು ನೋಡ್ಬೋದು. ಪಾಪ್ಯುಲರ್ ಸೆಂಟರ್ಸ್ ಆ ಕಾಲದಲ್ಲಿ ಯಾವ್ಯಾವುದಿತ್ತು ಅಂತಂದರೆ ವಾರಣಾಸಿ ಅಂತಕ್ಕಂಥದ್ದು, ತಂಜಾವೂರ್ ಅಂತಕ್ಕಂಥದ್ದು, ಮಧುರೈ ಇರ್ಬೋದು, ಕಂಚಿ ಇರ್ಬೋದು, ತುಂಬ ಪಾಪ್ಯುಲರ್ ಸೆಂಟರ್ಸ್ ಆಗಿದ್ವು. ಸೊ ಈ ಸ್ಥಳಗಳಲ್ಲಿ ಈ ಒಂದು ಬ್ರಾಹ್ಮಿನಿಕ್ ಸಂಸ್ಕೃತ್ ಕಲ್ಚರ್ ನಮಗೆ ಕಾಣಿಸ್ತಾ ಇತ್ತು. ಈವನ್ ಟುಡೇ ಇಫ್ ಯು ವಿಸಿಟ್ ಟುಡೇ ಟು ದ ತಂಜಾವೂರ್, ಮಧುರೈ, ಕಂಚಿ ಆಫ್ southern India, you will find that Sanskrit culture, Sanskrit schools and the popular books, publishers and oriental learning systems, all that we can still today we can find in the southern part of India. ಸೊ ಉತ್ತರ ಭಾರತದಲ್ಲಿ ಕೂಡ ಈ ಥರದ ಸ್ಥಳಗಳು ಇವೆ. ಆ ಒಂದು ಬ್ರಾಹ್ಮಿನಿಕ್ ಸಂಸ್ಕೃತ್ ಹೈಯರ್ ಎಜುಕೇಷನ್ನ ಆಧಾರದ ಮೇಲೆ ಅವುಗಳು ಬೆಳೆದವು. ಸೊ ಮುಂದಿನ ಉಪನ್ಯಾಸವನ್ನು ನಾನು ಕೊಡುವಾಗ
ಓರಿಯೆಂಟಲ್ ಎಜುಕೇಷನ್ ಸಿಸ್ಟಮನ್ನು ಮಾತಾಡುವಾಗ ಇದರ ಬಗ್ಗೆ ಮತ್ತೆ ವಿಸ್ತೃತವಾಗಿ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತೇನೆ. ಇದರಲ್ಲಿ ನಾವೀಗ ಮುಂದುವರಿತಾ ಟೆಂಪಲ್ ಎಜುಕೇಷನ್ ಸೆಂಟರ್ಸ್ ಆ್ಯಂಡ್ ಕಲ್ಚರ್, ಇದ್ರ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬರೋ ಚಾನ್ಸಸ್ ಇದೆ. ಟೆಂಪಲ್ ಎಜುಕೇಷನ್ ಸೆಂಟರ್ಸ್, ದೇವಾಲಯಗಳು ಶಿಕ್ಷಣ ಕೇಂದ್ರಗಳಾಗಿದ್ದವು. ಉನ್ನತ ಶಿಕ್ಷಣ, ಜೀವನ ಶಿಕ್ಷಣ, ಮೌಲ್ಯ ಶಿಕ್ಷಣ, ಧಾರ್ಮಿಕ ಶಿಕ್ಷಣ, ಸಂಸ್ಕೃತಿ ಆಧಾರಿತ ಶಿಕ್ಷಣ, ಬದುಕಿಗೆ ಬೇಕಾಗುವ ಎಲ್ಲ ತರಹದ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೇಂದ್ರಗಳು ದೇವಾಲಯಗಳು ಆಗಿದ್ದವು. ಇದು ಆ ಕಾಲದ ಭಾರತೀಯ ಸಂಸ್ಕೃತಿಯ ಒಂದು ಮಹತ್ವದ ಅಂಶ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದೋಸ್ ಟೈಮ್ಸ್ ಎಜುಕೇಷನ್ ಟೆಂಪಲ್ಸ್ ವೆರ್ ನಾಟ್ ಜಸ್ಟ್ ಟೆಂಪಲ್ಸ್ ಫಾರ್ ಗಾಡ್ಸ್, temples for devotees. These temples are also centers of education and inspiring culture, transmitting culture, so helping people to understand the culture and education. So that's why temple education centers and culture was important development of that era of education in India. ಭಾರತದಲ್ಲಿ ಆ ಕಾಲದಲ್ಲಿ ಈ ದೇವಾಲಯಗಳು ಶಿಕ್ಷಣ ಕೇಂದ್ರಗಳಾಗಿದ್ದರಿಂದ ಅವುಗಳು ಬದುಕಿಗೆ ಬೇಕಾದ ಎಲ್ಲ ಮೌಲ್ಯವನ್ನು ಕಲಿಸ್ತಾ ಇದ್ವು. ಅಲ್ಲಿ ಕೇವಲ ದೇವಸ್ಥಾನದಲ್ಲಿ ಪೂಜೆಗೆ ಮಾತ್ರ ಸ್ಥಾನ ಇರಲಿಲ್ಲ, ಅಲ್ಲಿ ವೈವಿಧ್ಯಮಯವಾದ ಕಲಿಕಾಕ್ರಮಗಳಿಗೆ ಅವಕಾಶ ಇತ್ತು ಅನ್ನೋದು ಮುಖ್ಯ. ಇವತ್ತಿಗೂ ಕೂಡ ದಕ್ಷಿಣ ಭಾರತದ ಕೆಲವು ದೊಡ್ಡ ದೇವಾಲಯಗಳಿಗೆ ನಾವು ಹೋದರೆ, ವಿಶೇಷವಾಗಿ ತಮಿಳುನಾಡಿನಲ್ಲಿ ಈ ಥರದ ಒಂದು ಉದಾಹರಣೆಗಳು ಇವತ್ತಿಗೂ ಕೂಡ ನಮಗೆ ಲಭ್ಯವಿವೆ. ಟೆಂಪಲ್ ಎಜುಕೇಷನ್ ಸೆಂಟರ್ಸ್, ಟೆಂಪಲ್ ಸ್ಕೂಲ್ಸ್ ಅಂತಕ್ಕಂಥವು ಇವತ್ತಿಗೂ ಕೂಡ ಚಾಲ್ತಿಯಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ. ಅವುಗಳ ಸಂಖ್ಯೆ ಕಡಿಮೆ ಆಗಿದೆ, ಆದರೆ ಅವುಗಳು ಇನ್ನೂ ಉಳಿದಿವೆ ಅನ್ನೋದು ಭಾರತದ ಹೆಗ್ಗಳಿಕೆ. ಇತ್ತೀಚೆಗೆ ಬಂದಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈ ನಮ್ಮ ಭಾರತೀಯ ಪಾರಂಪರಿಕ ಶಿಕ್ಷಣವನ್ನು, ಸಂಸ್ಕೃತಿಯನ್ನು ಬೆಳೆಸುವ ಶಿಕ್ಷಣ ಕೇಂದ್ರಗಳನ್ನು ಉನ್ನತೀಕರಿಸಬೇಕು ಮತ್ತು ಅವುಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಅನ್ನೋ ಒಂದು ವಿಚಾರ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮುನ್ನೆಲೆಗೆ ಬಂದಿರುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಸೊ ಉನ್ನತ ಶಿಕ್ಷಣ, ಇಫ್ ಯು ಸಿ the nature of higher education in that era, so higher education was limited in its scope. This is one of the, we can say, as from the today's point of view, you can see it as a drawback, but that time it was a system. ಆ ಕಾಲದ ಉನ್ನತ ಶಿಕ್ಷಣದ ಸ್ವರೂಪದ ಬಗ್ಗೆ ಹೇಳೋದಾದರೆ, ವ್ಯಾಪ್ತಿಯ ಬಗ್ಗೆ ಹೇಳೋದಾದರೆ, ಉನ್ನತ ಶಿಕ್ಷಣವು ತನ್ನ ವ್ಯಾಪ್ತಿಯಲ್ಲಿ ಮಿತಿಯನ್ನು ಹೊಂದಿತ್ತು. ಅದು ಎಲ್ಲರಿಗೂ ಮುಕ್ತವಾಗಿರಲಿಲ್ಲ, ಅದು ಅದರ ಮಿತಿಯಾಗಿತ್ತು. ಹೈಯರ್ ಎಜುಕೇಷನ್ ವಾಸ್ ಲಿಮಿಟೆಡ್ ಇನ್ ಇಟ್ಸ್ ಸ್ಕೋಪ್. ಅದು ಎಲ್ಲರಿಗೂ ಕೂಡ ಸಾರ್ವತ್ರಿಕವಾದ ಉನ್ನತ ಶಿಕ್ಷಣ ಅಂಥೇಳಿ ಇರಲಿಲ್ಲ. ಆ ಕಾಲದ ಒಂದು ಮಿತಿಯಾಗಿತ್ತು, ಆ ಕಾಲದ ಒಂದು ಸಾಂಪ್ರದಾಯಿಕ ಚೌಕಟ್ಟಿನ ಒಳಗೆ ಅದು ಇತ್ತು ಅನ್ನೋದನ್ನು ಹೇಳಬೇಕು. ಇಂದಿನ ದೃಷ್ಟಿಕೋನದಿಂದ ನಾವು ನೋಡಿದಾಗ ಹೈಯರ್ ಎಜುಕೇಷನ್ ಆಫ್ ದ್ಯಾಟ್ ಎರಾ ವಾಸ್ ಲಿಮಿಟೆಡ್ ಇನ್ ಇಟ್ಸ್ ನೇಚರ್ ಅಥವಾ ಸ್ಕೋಪ್. ನಿಮಗೆ ಪರೀಕ್ಷೆಗಳಲ್ಲಿ ಕೇಳ್ಬೋದು, ಆ ಕಾಲದ ಉನ್ನತ ಶಿಕ್ಷಣದ ಸ್ವರೂಪ ಹೇಗಿತ್ತು? ಅದು ಮಿತಿಯನ್ನು ಹೊಂದಿತ್ತು, ಲಿಮಿಟೆಡ್ ಆಗಿತ್ತು, ತನ್ನನ್ನು ಎಲ್ಲರಿಗೂ ವಿಸ್ತರಿಸಿಕೊಂಡಿರಲಿಲ್ಲ ಅನ್ನೋದು ತಮಗೆ ಗೊತ್ತಿರಬೇಕು. ಆಗ ಮಾತ್ರ ಅಲ್ಲಿ ಕೊಟ್ಟಿರುವ 4 ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಬರುತ್ತೆ. ನೆಟ್ ಸೆಟ್ ಪರೀಕ್ಷೆಗಳ ಪ್ರಶ್ನೆಗಳ ಬಗ್ಗೆ, ಪ್ರಶ್ನೆಗಳ ರಚನೆಯ ಬಗ್ಗೆ ಈಗಾಗಲೇ ಹಿಂದಿನ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಪರೀಕ್ಷೆ ಅಥವಾ ಈ ಅರ್ಹತಾ ಪರೀಕ್ಷೆಯಲ್ಲಿ ಕೇವಲ ಒಂದು ಸರಿ ಉತ್ತರವನ್ನು ಹುಡುಕೋದು ಮಾತ್ರ ನಮ್ಮ ಕೆಲಸ ಆಗಿರೋದಿಲ್ಲ. ಒಂದೊಂದು ಸಾರಿ ಅಲ್ಲಿ ಕೊಟ್ಟಿರುವ 4 ಹೇಳಿಕೆಗಳು ಸರಿ ಅನ್ಸೋಕ್ಕೆ ಶುರು ಆಗುತ್ತೆ. ಆದರೆ ಅದರಲ್ಲಿ ಯಾವುದು ಮತ್ತೆ ಮಹತ್ವದ್ದು, ಅದರಲ್ಲಿ ಒಂದನ್ನು ಆಯ್ಕೆ ಮಾಡೋದಾದರೆ ಯಾವುದು ಮಾಡ್ತೀರಿ ನೀವು ಅಂತ ಹೇಳಿದಾಗ ನಾವು ಬಹಳ ಕೂಲಂಕುಷವಾಗಿ ಅವುಗಳ ತುಲನೆಯನ್ನು ಮಾಡಬೇಕಾಗುತ್ತೆ. ಸೊ ದ ಗಿವನ್ ಚಾಯ್ಸಸ್ ಲುಕ್ಸ್ ಅಲೈಕ್ ಆ್ಯಂಡ್ ಆಲ್ ಲುಕ್ಸ್ ಸಿಮಿಲರ್, ಬಟ್ ವಿದಿನ್ ದ್ಯಾಟ್ ಒನ್ ಯು ಹ್ಯಾವ್ ಟು make it right and you have to make a choice. There you need analytic approach. That's why if you know content very well, thorough knowledge about content helps you to analyze the content and you can do better job. Higher education of that era was religious based, religion centered, religious based ಅಂತ ಧಾರ್ಮಿಕ ಆಧಾರಿತವಾದ, ಧರ್ಮ ಆಧಾರಿತವಾದ ಉನ್ನತ ಶಿಕ್ಷಣ ಪ್ರಾಚೀನ ಕಾಲದಲ್ಲಿ ಇತ್ತು. ಅದರ ಸ್ವರೂಪ ಆಗಿತ್ತು. ಧರ್ಮವೇ ಉನ್ನತ ಶಿಕ್ಷಣದ ಬುನಾದಿಯಾಗಿತ್ತು ಅಂತ ನಾವು ಹೇಳಬೇಕಾಗುತ್ತೆ. ಆಯಾ ಧರ್ಮಗಳು, ಆ ಧರ್ಮದ ಆಚರಣೆಗಳು ಉನ್ನತ ಶಿಕ್ಷಣವನ್ನು ಬೆಳೆಸುವ ಉಪಕ್ರಮಗಳಾಗಿ ಇದ್ದವು ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಕ್ಲಾಸ್ ಆ್ಯಂಡ್ ಕಾಸ್ಟ್ ಬೇಸ್ಡ್ ಎಜುಕೇಷನ್, ಅಲ್ಲಿ ವರ್ಗ ಮತ್ತು ಜಾತಿ ಆಧಾರಿತವಾದ ಶಿಕ್ಷಣ ಇತ್ತು. ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಇದನ್ನು ತೆಗೆದುಹಾಕ್ತಾ ಇದ್ದೇವೆ. ವರ್ಗ ಆಧಾರಿತ ಇಲ್ಲ, ಜಾತಿ ಆಧಾರಿತ ಇಲ್ಲ, ಇದು ಮುಕ್ತ ಸಮಾಜ, ಎಲ್ಲರಿಗೂ ಕೂಡ ಸರ್ವರಿಗೂ ಶಿಕ್ಷಣ, ಎಜುಕೇಷನ್ ಫಾರ್ ಆಲ್ ಅಂತ ನಾವು ಹೊರಡ್ತಾ ಇದ್ದೇವೆ. ಸೊ ಯೂನಿವರ್ಸಲೈಜೇಷನ್ ಆಫ್
ಎಜುಕೇಷನ್ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಹೈಯರ್ ಎಜುಕೇಷನ್ ಎಲ್ಲರಿಗೂ ಕೊಡಬೇಕು ಅಂತ ನಾವು ಹೋಗ್ತಾ ಇದ್ದೇವೆ. ಸೊ ಭಾರತ ಸರ್ಕಾರ ವಿಶ್ವವಿದ್ಯಾಲಯಗಳು ಎಲ್ಲರನ್ನೂ ಉನ್ನತ ಶಿಕ್ಷಣಕ್ಕೆ ತರಬೇಕು ಅಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸರ್ವ ಶಿಕ್ಷಾ ಅಭಿಯಾನ ಅಂತ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರನ್ನೂ ಶಾಲಾ ಶಿಕ್ಷಣಕ್ಕೆ ತರುವ ಉಪಕ್ರಮವನ್ನು ನಾವು ಭಾರತದಲ್ಲಿ ಮಾಡಲಾಯಿತು. RMSA ಅನ್ನುವ ಮೂಲಕ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನವನ್ನು ನಾವು ಮಾಡಿ ಆ ಮೂಲಕ ಮಾಧ್ಯಮಿಕ ಶಿಕ್ಷಣವನ್ನು ಎಲ್ಲರಿಗೂ ಕೊಡಬೇಕು ಅನ್ನೋ ಒಂದು ಉಪಕಲ್ಪನೆ ನಾವು ಮಾಡಿದ್ವಿ. ಆ ನಂತರ ಈಗ ನಾವು ಯೂನಿವರ್ಸಲೈಜೇಷನ್ ಆಫ್ ಹೈಯರ್ ಎಜುಕೇಷನನ್ನು ಎಲ್ಲರಿಗೂ ಕೂಡ ಉನ್ನತ ಶಿಕ್ಷಣವನ್ನು ನೀಡ್ತಕ್ಕಂಥ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ರೂಸಾ ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ಭಾರತ ಸರ್ಕಾರ ವಿಶ್ವವಿದ್ಯಾಲಯಗಳ ಮೂಲಕ ಉನ್ನತ ಶಿಕ್ಷಣ ಕೇಂದ್ರಗಳ ಮೂಲಕ ಜಾರಿ ಮಾಡ್ತಾ ಇದೆ. ಸೊ ಆ ಕಾಲದಲ್ಲಿ ಇದೊಂದು ಮಿತಿಯಾಗಿತ್ತು, ಅದರ ವಿಸ್ತರಣೆಗೆ ಒಂದು ಮಿತಿಯಾಗಿತ್ತು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ಎಜುಕೇಷನ್ ಆಫ್ ದ್ಯಾಟ್ ಎರಾ ವಾಸ್ ಕಲ್ಚರ್ ಬೇಸ್ಡ್, ಸಂಸ್ಕೃತಿ ಆಧಾರಿತವಾದಂಥ ಒಂದು ಶಿಕ್ಷಣ ಕ್ರಮ ಅದಾಗಿತ್ತು. ಆ ಸಂಸ್ಕೃತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಉನ್ನತ ಶಿಕ್ಷಣವನ್ನು ಬೆಳೆಸ್ತಕ್ಕಂಥ ಉಪಕ್ರಮ ಅದಾಗಿತ್ತು ಮತ್ತು ಪ್ರಾದೇಶಿಕತೆಯನ್ನು ಕೇಂದ್ರವಾಗಿಟ್ಟುಕೊಂಡು. ಯು ಕ್ಯಾನ್ ಸಿ ದಿ ಕ್ಲಿಯರ್ ಎಕ್ಸಾಂಪಲ್ಸ್ ಫಾರ್ ದಿಸ್. ಸೊ ಇಟ್ ಈಸ್ regional based. Some regional places of India were popular in education and other places are not involved in it. So what are the examples I gave you in the earlier presentations? ನಾನು ಮೇಲೆ ಹೇಳಿದಂಥ ಉದಾಹರಣೆಗಳಲ್ಲಿ ಕೆಲವು ಸ್ಥಳಗಳನ್ನು ನಾವು ಹೇಳ್ತಾ ಇದ್ದೇವೆ. ಅದು ಸಾರ್ವತ್ರಿಕವಾಗಿ ಇರಲಿಲ್ಲ. ಕೆಲವು ತಂಜಾವೂರು ಇರ್ಬೋದು, ವಾರಣಾಸಿ ಇರ್ಬೋದು, ಮಧುರೆ ಇರ್ಬೋದು, ಕಂಚಿ ಇರ್ಬೋದು, ಅಥವಾ ಬೇರೆ ಬೇರೆ ತಕ್ಷಶಿಲಾ, ನಲಂದ, ಕೆಲವು ಪ್ರಮುಖ ಕೇಂದ್ರಗಳಲ್ಲಿ ಶಿಕ್ಷಣ ಇತ್ತು ಹೊರತು ಅದು ಎಲ್ಲ ಪ್ರದೇಶಗಳಲ್ಲಿಯೂ ಸಮಾನವಾಗಿ ವಿಸ್ತಾರ ಆಗಿರಲಿಲ್ಲ ಅನ್ನೋದು ಆ ಕಾಲದ ಉನ್ನತ ಶಿಕ್ಷಣದ ಒಂದು ಮಿತಿ ಆಗಿತ್ತು ಅಂತ ನಾವು ಹೇಳ್ಬೋದು. ಇದನ್ನೆಲ್ಲ ದಾಟಿದ ಮೇಲೆ ನಾವು ಒಂದು ಆಧುನಿಕತೆಯ ಪ್ರಯಾಣದ ಕಡೆಗೆ, ಉನ್ನತ ಶಿಕ್ಷಣದ ಆಧುನಿಕತೆಯ ಕಡೆಗೆ ಕೂಡ ಸಾಗಿದೆವು. ಈ ಚರಿತ್ರೆಯಲ್ಲಿ ಇದು ಕೂಡ ಬಹಳ ಒಂದು ಮುಖ್ಯ ಭಾಗ. ಇಲ್ಲಿಯವರೆಗೆ ಸೈದ್ಧಾಂತಿಕವಾದಂಥ ಚಾರಿತ್ರಿಕವಾದಂಥ ಡೆವಲಪ್ಮೆಂಟ್ಸನ್ನು ನಾವು ನೋಡಿದ್ವಿ. ಯು ಕ್ಯಾನ್ ಸಿ ದಟ್ ದಿ ಮಾಡರ್ನಿಟಿ ಆಫ್ ಹೈಯರ್ ಎಜುಕೇಷನ್ ವಾಸ್ ಸ್ಟಾರ್ಟೆಡ್ ಆಫ್ಟರ್ ದಿಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ನಿಮಗೆಲ್ಲ ಗೊತ್ತಿದೆ, 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ನಮ್ಮಲ್ಲಿ ಸ್ಥಾಪನೆ ಆಯಿತು. ಅದರ ಉದ್ದೇಶ ಏನಾಗಿತ್ತು, ಯಾವ ಕಾರಣಕ್ಕಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂತು, ಅದರ ಚರಿತ್ರೆ ತಮಗೆಲ್ಲ ಗೊತ್ತಿದೆ. ಮೆಕ್ಯಾಲೆ ವರದಿ 1835ರಲ್ಲಿ ಅದನ್ನು ಬ್ರಿಟಿಷ್ ಎಜುಕೇಷನ್ ಪಾಲಿಸಿ ಅಂತೇಳಿ ಕರೀತಾರೆ. ಇದ್ರ ಬಗ್ಗೆ ಎಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ. ಮೆಕ್ಯಾಲೆ ಮಿನಿಟ್ ಅಂತಕ್ಕಂಥದ್ದು ಮೆಕ್ಯಾಲೆಯ ಒಂದು ವರದಿ, ಜೊತೆಗೆ ವುಡ್ಡನ ವರದಿ 1854ರಲ್ಲಿ ಬಂತು. ಎಜುಕೇಷನ್ ಪ್ಲ್ಯಾನಿಂಗ್ ಇನ್ ಇಂಡಿಯಾ ಮಾಡೋದಕ್ಕೆ ವುಡ್ಡನ ವರದಿ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ 1857. ಭಾರತದಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ ಹೊರಟಂಥ 1857ರಲ್ಲಿ ಬಂದಂಥ ಒಂದು ಬೆಳವಣಿಗೆ. ಆ ಮೂಲಕ ನಮ್ಮಲ್ಲಿ ಮುಂಬೈ, ಕಲ್ಕತ್ತಾ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳು ಆರಂಭವಾಗಿರೋದನ್ನು ಕೂಡ ನಾವು ಗಮನಿಸ್ತೇವೆ. ಅದರ ಜೊತೆಗೆ ಲಾರ್ಡ್ ಕರ್ಜನ್ ಅವರು 1902ರಲ್ಲಿ ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್, ಭಾರತೀಯ ವಿಶ್ವವಿದ್ಯಾಲಯ ಆಯೋಗ ಅಂತ ಹೇಳಿ ಅವರು ಲಾರ್ಡ್ ಕರ್ಜನ್ ಅವರ ನೇತೃತ್ವದಲ್ಲಿ 1902ರಲ್ಲಿ ಈ ಒಂದು ಶಿಕ್ಷಣದ ಉಪಕ್ರಮಗಳು, ಉನ್ನತ ಶಿಕ್ಷಣದ ಉಪಕ್ರಮಗಳು ಬಂದವು. ನೀವು ಇದನ್ನು ನೋಡಬೇಕು. ಈಗೇನು ಹೇಳಿದಂತಹ ಒಂದು 3-4 ಘಟನಾವಳಿಗಳಿದೆ, ಇದು ಆಧುನಿಕ ಶಿಕ್ಷಣದ ಬೆಳವಣಿಗೆಯ ಚರಿತ್ರೆಯಲ್ಲಿ ಬರುತ್ತೆ. ಭಾರತದಲ್ಲಿ ಉನ್ನತ ಶಿಕ್ಷಣದ ಆಧುನೀಕರಣ ಅಥವಾ ಆಧುನಿಕ ಶಿಕ್ಷಣದ ಉಪಕ್ರಮವಾಗಿ ಈ ಬೆಳವಣಿಗೆಯನ್ನು ನಾವು ಗಮನಿಸ್ಬೋದು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ನಂತರ, ಅಂದರೆ ಬ್ರಿಟಿಷ್ ಸರ್ಕಾರದಲ್ಲಿ ನಡೆದಂಥ ಶಿಕ್ಷಣದ ಈ ಯೋಜನೆಗಳು ಮತ್ತು ಈ ಮಹತ್ವದ ಆಯೋಗಗಳು ಮತ್ತು ಈ ಚರ್ಚೆಗಳು ಭಾರತದಲ್ಲಿ ಉನ್ನತ ಶಿಕ್ಷಣವನ್ನು ರೂಢಿ ಮಾಡೋದಕ್ಕೆ ಕಾರಣ ಆಯಿತು. ಅದರಿಂದ ಮೆಕ್ಯಾಲೆ, ವುಡ್ಡನ ವರದಿ ಮತ್ತು ಈ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮತ್ತು ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್ಗಳ ಬಗ್ಗೆ ಲಾರ್ಡ್ ಕರ್ಜನನವರ ನೀತಿಯ ಬಗ್ಗೆ ನಾವು ಗಮನವನ್ನು ಹರಿಸಬೇಕಾಗುತ್ತೆ. ಸೊ ನಿಮ್ಗೆ ಅಲ್ಲಲ್ಲಿ ಒಂದು ಪ್ರಶ್ನೆಗಳನ್ನು ಅವರು ಕೇಳ್ಬೋದು. ಸಾಮಾನ್ಯಗೆ ವುಡ್ಡನ ಡಿಸ್ಪ್ಯಾಚ್ ಬಗ್ಗೆ 1854, ಮೆಕ್ಯಾಲೆ ಮಿನಿಟ್ 1835 ಮತ್ತು ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟೀಸ್ ಇಸ್ವಿಗಳನ್ನು ತಾವು ಗಮನಿಸಬೇಕು. ಹೆಚ್ಚಾಗಿ ಅವುಗಳ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಬೇಸ್ಡ್ ಆನ್ ದಿಸ್ 1857 ವೇರ್ ದಿ ನ್ಯೂ ಯೂನಿವರ್ಸಿಟೀಸ್ ವೇರ್ ಸ್ಟಾರ್ಟೆಡ್ ಅಂತ ಕೇಳ್ಬೋದು. ಮುಂಬೈ, ಕಲ್ಕತ್ತಾ, ಮದ್ರಾಸ್ಗಳಲ್ಲಿ ಪ್ರವಿನ್ಸ್ಗಳಲ್ಲಿ ಬ್ರಿಟಿಷ್ ವಸಾಹತುಗಳು ಇದ್ದಂಥ ಜಾಗದಲ್ಲಿ ಅವರು ಈ ಉನ್ನತ ಶಿಕ್ಷಣ ಕೇಂದ್ರಗಳನ್ನು ಶುರು ಮಾಡಿದರು ಅನ್ನೋದನ್ನು ತಾವು ನೆನಪಿಟ್ಕೊಳ್ಬೇಕು. ಇದು ಭಾಳ ಸಾಂಪ್ರದಾಯಿಕವಾದಂಥ ಒಂದು ಪ್ರಶ್ನೆ. ಇಲ್ಲಿ ಘಟನೆ, ಹೆಸರು, ಇಸ್ವಿಗಳನ್ನೆಲ್ಲ ನೆನಪಿಟ್ಕೊಂಡ್ರೆ ಸಾಕು. ಇದರಲ್ಲಿ ಬಹಳ ಮುಖ್ಯವಾದ ಏನು ವಿಶ್ಲೇಷಣೆ ಇರೋದಿಲ್ಲ. ಅದನ್ನೇ ತಾವು ಗಮನಿಸಬೇಕು. ಇದರ ಜೊತೆಯಲ್ಲಿ ಅದೇ ಕಾಲದಲ್ಲಿ 2 ಮಹತ್ವದ ಘಟನೆಗಳು ಭಾರತದಲ್ಲಿ ನಡೆದು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಅದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಇನ್ ವಾರಣಾಸಿ ಬೈ ಮದನ್ ಮೋಹನ ಮಾಳವೀಯ ಇನ್ 1916. 1916ರಲ್ಲಿ
ಬನಾರಸ್ ಹಿಂದೂ ಯೂನಿವರ್ಸಿಟಿ ವಾರಣಾಸಿಯಲ್ಲಿ ಮದನ್ ಮೋಹನ್ ಮಾಳವೀಯ ಅವರ ನೇತೃತ್ವದಲ್ಲಿ ಆರಂಭವಾಯಿತು. ಸೊ ಇಂಡಿಯನ್ ಕಲ್ಚರಲ್ ರೂಟ್ಸ್ ಇನ್ ಹೈಯರ್ ಎಜುಕೇಷನ್. ಅಪ್ ಟು ದ್ಯಾಟ್ in Indian institutions, this Banaras Hindu University started with Indian cultural route into higher education, and two developments were taken place. One is Banaras Hindu University by Madan Mohan Malviya. ಭಾರತದಲ್ಲಿ ಈ ಒಂದು ಭಾರತೀಯ ಸಂಸ್ಕೃತಿಯ ಬೇರುಗಳನ್ನು ಹೊಂದಿರುವಂಥ ಉನ್ನತ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಬೇಕು. ಅದಕ್ಕಾಗಿ ಅವರು ಬನಾರಸ್ನಲ್ಲಿ ಮದನ್ ಮೋಹನ್ ಮಾಳವೀಯ ಅವರು ಹಿಂದೂ ವಿಶ್ವವಿದ್ಯಾಲಯ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ವಾರಣಾಸಿಯಲ್ಲಿ ಸ್ಥಾಪನೆ ಮಾಡಿದ್ರು. ಇವತ್ತು ಅದು ಒಂದು 100 ವರ್ಷಗಳನ್ನು ದಾಟಿ 110 ವರ್ಷಗಳನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದೆ. 1916ರಲ್ಲಿ ಅದು ದಾಟಿದ್ದು 1916ರಿಂದ 2016ಕ್ಕೆ ಅದು ಒಂದು 100 ವರ್ಷಗಳನ್ನು ಪೂರೈಸಿ ಈಗ 23 ಅಂದರೆ ಸುಮಾರು 7 ವರ್ಷಗಳು ಕೂಡ ಆಗಿದೆ. 100 ವರ್ಷಗಳನ್ನು ಕಳೆದಂಥ ಒಂದು ಚಾರಿತ್ರಿಕ ವಿಶ್ವವಿದ್ಯಾಲಯವಾಗಿ ಬನಾರಸ್ ಹಿಂದೂ ಯೂನಿವರ್ಸಿಟಿ. ಜೊತೆಗೆ ವಿಶ್ವಭಾರತಿ ಯೂನಿವರ್ಸಿಟಿ ಇನ್ ವೆಸ್ಟ್ ಬೆಂಗಾಲ್ ಬೈ ರವೀಂದ್ರನಾಥ್ ಟ್ಯಾಗೋರ್ ಇನ್ 1921. ಅದು ಸರಿಸುಮಾರು 100 ವರ್ಷವನ್ನು ತಲುಪಿದಂಥ ಒಂದು ಭಾರತೀಯ ತತ್ವವನ್ನು, ಭಾರತೀಯ ಸಂಸ್ಕೃತಿಯನ್ನು ಬೇರಾಗಿಟ್ಟುಕೊಂಡು ಉನ್ನತ ಶಿಕ್ಷಣ ಕೊಡ್ತಕ್ಕಂಥ ಒಂದು ಚಿಂತನೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ಶೈಕ್ಷಣಿಕ ಚಿಂತನೆಗಳನ್ನು ತಾವು ನೋಡಿದ್ರೆ ಅವರು ನಿಸರ್ಗವನ್ನೇ ಕೇಂದ್ರವಾಗಿಟ್ಟುಕೊಂಡು ಮಗುವನ್ನು ನಿಸರ್ಗದಲ್ಲಿ ಬೆಳೆಯಲು ಬಿಡಬೇಕು ಅಂತ ಅವ್ರು ಹೇಳ್ತಾರೆ. ಆ ಮೂಲಕ ನಾವು ವೈವಿಧ್ಯಮಯವಾದ ಶಿಕ್ಷಣವನ್ನು ಕೊಡಬೇಕು, ಜಗತ್ತಿನ ಎಲ್ಲ ಮುಕ್ತ ಜ್ಞಾನವನ್ನು ನಾವು ಸ್ವೀಕರಿಸಬೇಕು ಮತ್ತು ನಮ್ಮ ಭಾರತೀಯತೆಯ ಆಧಾರದ ಮೇಲೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೋರ್ ಪ್ರಯತ್ನಗಳನ್ನು ಮಾಡಿದರು. ಭಾರತಿ ಯೂನಿವರ್ಸಿಟಿ ವೆಸ್ಟ್ ಬೆಂಗಾಲ್ನಲ್ಲಿದೆ. ಅವರು ಬಂಗಾಲ್ನಲ್ಲಿ ಅದನ್ನು ಶುರು ಮಾಡಿದ್ರು 1921ರಲ್ಲಿ. ಅಂದರೆ ಈ ಎರಡು ಚಾರಿತ್ರಿಕವಾದಂಥ ಘಟನೆಗಳು ನಮ್ಮ ಈ ಭಾರತದ ಉನ್ನತ ಶಿಕ್ಷಣದ ಚರಿತ್ರೆಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲುಗಳಾಗಿ ನಿಲ್ತವೆ. ತಾವು ಪರೀಕ್ಷೆಗಳನ್ನ ಎದುರಿಸುವಾಗ ನಾವು ನಿಮಗೆ ಒಂದು ಸೈದ್ಧಾಂತಿಕವಾದ ಹಿನ್ನೆಲೆಯಲ್ಲಿ ಈ ಪಾಠವನ್ನು ಹೇಳ್ಕೊಡ್ತಾ ಹೋಗ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ತಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಬೇಕು. ತಾವು MEd ಮಾಡುವಾಗ ಇರ್ಬೋದು ಅಥವಾ PG ಮಾಡುವಾಗ ಇರ್ಬೋದು, ತಮ್ಮ ಉನ್ನತ ಶಿಕ್ಷಣವನ್ನು ಓದುವಾಗ ಇರ್ಬೋದು, ತಾವು ಇವುಗಳನ್ನೆಲ್ಲ ಓದಬೇಕಾಗುತ್ತೆ. ಇವುಗಳ ಜೊತೆಯಲ್ಲಿ ಇದೆಲ್ಲರಿಗೂ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಮಾಡುವಂಥ ಎಲ್ಲ ಉಪನ್ಯಾಸಕರು ಇದು ಗೊತ್ತಾಗಿರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಕಲಾ ವಿಜ್ಞಾನ ಅಥವಾ ಶಿಕ್ಷಣ ಅಂತಲ್ಲ, ಉನ್ನತ ಶಿಕ್ಷಣ ಭಾಳ ವಿಶಾಲವಾಗಿದೆ. ಇಲ್ಲಿ ಲೆಕ್ಚರ್ ಆಗತಕ್ಕಂಥವ್ರಿಗೆ, ಇಲ್ಲಿ ಅಧ್ಯಾಪಕರಾಗಿ ಬರ್ತಕ್ಕಂಥವ್ರಿಗೆ ಭಾರತದಲ್ಲಿದ್ದ ಉನ್ನತ ಶಿಕ್ಷಣದ ಒಂದು ಚರಿತ್ರೆ ಗೊತ್ತಾಗಬೇಕಾಗುತ್ತೆ. ಅದರ ಆಧಾರದ ಮೇಲೆ ಅವರು ಕೆಲಸ ಮಾಡಬೇಕಾಗಿರೋದ್ರಿಂದ ಎಲ್ಲರಿಗೂ ಈ ವಿಷಯ ಗೊತ್ತಿರಬೇಕು ಅಂತ ಹೇಳಿ ಪರೀಕ್ಷಾ ಪ್ರಾಧಿಕಾರಗಳು ಈ ಥರದ ಪರೀಕ್ಷೆಯನ್ನು ಮಾಡ್ತವೆ. ಮತ್ತು ಇದರಲ್ಲಿ ತಿಳುವಳಿಕೆ ಇಲ್ಲ ಅಂದರೆ ಅವ್ರಿಗೆ ಅರ್ಹತೆ ಸಿಗೋದಿಲ್ಲ. ಅಂದರೆ ನಾನು ಯಾವ ಕ್ಷೇತ್ರದಲ್ಲಿ ಅಧ್ಯಾಪಕನಾಗಿ ಹೋಗ್ತಾ ಇದ್ದೀನಿ ಆ ಕ್ಷೇತ್ರದ ಚಾರಿತ್ರಿಕ ಹಿನ್ನೆಲೆ ನನಗೆ ಗೊತ್ತಿರಬೇಕಾಗುತ್ತೆ. ಇಲ್ಲದೆ ಹೋದರೆ ನಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದಾಗಿ ಇದರ ಮಹತ್ವವನ್ನು ತಾವು ಅರಿಬೇಕಾಗಿದೆ ಮತ್ತು ಈ ಆಯ್ಕೆ ಪರೀಕ್ಷೆಗಳು ಈ ಥರದ ಮಹತ್ವದ ಘಟನೆಗಳನ್ನೇ ಪರೀಕ್ಷಿಸ್ತವೆ ಅನ್ನೋದು ಕೂಡ ಬಹಳ ಮುಖ್ಯ. ಆದ್ದರಿಂದ ತಾವು ಇವುಗಳ ಬಗ್ಗೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಅದು ಓದ್ಕೊಳ್ಬೇಕಾಗುತ್ತೆ. ಆಗ ನೀವು ಕೊಟ್ಟಿರುವ ವೇಳೆಯಲ್ಲಿ ಸರಿಯಾದ ಉತ್ತರವನ್ನು ಬೆನ್ನಹತ್ತಿ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗೋದಿಲ್ಲ. ನೀವು ಬೈ ಚಾನ್ಸಿಂದ ನೀವು ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ ಈ ಥರದ ಪರೀಕ್ಷೆಗಳನ್ನು, ಈ ಥರದ ಟೆಸ್ಟ್ಗಳನ್ನು. ಆಮೇಲೆ ಈ ಟೆಸ್ಟ್ಗಳನ್ನು ನೀವು ಪಾಸ್ ಮಾಡಿದರೆ ತಮ್ಮ ಜೀವನ ಎಷ್ಟು ಉತ್ತಮಗೊಳ್ಳುತ್ತೆ, ತಾವು ಎಷ್ಟು ಸಮೃದ್ಧವಾಗ್ತೀರಿ ಅಂತಂದರೆ ಆ ಪರೀಕ್ಷೆಯನ್ನು ಪಾಸ್ ಮಾಡಿದ ಮೇಲೆ ತಮಗೆ ಗೊತ್ತಾಗುತ್ತೆ. ಸೊ ನಾವುಗಳೆಲ್ಲ ಈ ಥರದ ಒಂದು ಪರೀಕ್ಷೆಗಳನ್ನು ಬಹಳ ಖುಷಿಯಿಂದ ನಾವು ಎಂಜಾಯ್ ಮಾಡಿದ್ವಿ, ಎದುರಿಸಿದ್ವಿ. ಇವತ್ತು ನಮ್ಮಗಳಿಗೆ ಈ ಒಂದು ಪರೀಕ್ಷೆ ತುಂಬ ಪ್ರೇರಕವಾದಂಥ ಅರ್ಹತಾ ಪರೀಕ್ಷೆಗಳಾಗಿ ಮಾರ್ಪಟ್ಟು, ಯಾಕಂದರೆ ನಮಗೆಲ್ಲರಿಗೂ ಒಂದು ವೃತ್ತಿ ಜೀವನವನ್ನು ನಾವು ಕೊಟ್ಟರು. ಆದ್ದರಿಂದ ನಾವು ಈ ನಮ್ಮ ಪರೀಕ್ಷಾ ಕೇಂದ್ರದ ಮೂಲಕ ಅದನ್ನೇ ನಾವು ಬಯಸ್ತೇವೆ. ಈ ಪ್ರಯತ್ನಗಳನ್ನು ತಾವು ಕೂಡ ಎಲ್ಲರೂ ಮಾಡಬೇಕಾಗಿದೆ. ಸೊ ಇದನ್ನೆಲ್ಲ ತಿಳ್ಕೊಂಡು ನಿಶ್ಚಿತವಾದ ವಿಷಯ ಇದೆ, ಇದರಲ್ಲಿ ಏನು ದಿನನಿತ್ಯ ಬದಲಾಗ್ತಕ್ಕಂಥ ವಿಷಯ ಏನಿಲ್ಲ. ತಾವು ನಿಶ್ಚಿತವಾಗಿ ಈ ವಿಷಯ ಸರಣಿಯನ್ನು ಅಭ್ಯಾಸ ಮಾಡ್ಬೋದು ಮತ್ತು ಇದನ್ನು ಗಟ್ಟಿಗೊಳಿಸ್ಕೋಬೇಕು ಮತ್ತು ಮತ್ತೆ ಪ್ರಯತ್ನಗಳನ್ನು ಮಾಡುವ ಮೂಲಕ ಸರಿಯಾದ ಉತ್ತರಗಳನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆ, ಪರೀಕ್ಷೆಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಇದೆ. ಹಾಗೆ ನಾವೀಗ ಮುಂದುವರಿತಾ ಇಲ್ಲಿವರೆಗೆ ನಾವು ಏನೇನೆಲ್ಲ ಕಲಿತೀವಿ ಅನ್ನೋದನ್ನು ಸ್ವಲ್ಪ ರಿವ್ಯೂ ಮಾಡೋಣ. ನಾವು ಇಲ್ಲಿವರೆಗೆ ವಾಟ್ ವಿ ಹ್ಯಾವ್ ಸ್ಟಡಿಡ್, ಜಸ್ಟ್ ರಿವ್ಯೂ ದಿ ಯೂನಿಟ್. ಹೈಯರ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ ವಾಸ್ ಕನ್ಸಿಡರ್ಡ್ ಆಸ್ ರಿಲಿಜಿಯಸ್ ಓರಿಯೆಂಟೆಡ್. ಇದು ಧಾರ್ಮಿಕ ತಳಹದಿಯ ಶಿಕ್ಷಣ, ಭಾರತೀಯ ಪ್ರಾಚೀನ ಶಿಕ್ಷಣ ಧಾರ್ಮಿಕ ತಳಹದಿಯ ಶಿಕ್ಷಣ ಆಗಿತ್ತು ಅನ್ನೋದನ್ನು ನಾವು ಕಲ್ತೀವಿ. ಹಿಂದೂಯಿಸಮ್, ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ವೇರ್ ಡಾಮಿನೆಂಟ್ ರಿಲಿಜಿಯನ್ಸ್ ಆಫ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ. ಈ ಕಾಲದಲ್ಲಿ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ, ಈ ಮೂರು ಧರ್ಮಗಳ ಚೌಕಟ್ಟಿನ ಒಳಗಡೆ ಭಾರತದ ಶಿಕ್ಷಣ ನಡೆದಿದೆ ಅನ್ನೋದು ಬಹಳ ಮಹತ್ವದ ವಿಷಯ.
ಅದನ್ನು ತಾವು ಗಮನಿಸಬೇಕು. ಎಲ್ಲ ಕೃತಿಗಳಿರ್ಬೋದು, ರಾಜರಿರ್ಬೋದು, ಚರಿತ್ರೆ ಇರ್ಬೋದು, ಶಿಕ್ಷಣ ಕೇಂದ್ರಗಳಿರ್ಬೋದು, ಆಲ್ ದೀಸ್ ಆರ್ ರಿಲೇಟೆಡ್ ಟು ದೀಸ್ 3 ಡಾಮಿನೆಂಟ್ ರಿಲಿಜಿಯನ್ಸ್ ಇನ್ ಇಂಡಿಯಾ ದ್ಯಾಟ್ ಟೈಮ್. ಈ 3 ಕೇಂದ್ರಗಳನ್ನು, ಈ ಧರ್ಮಗಳನ್ನು ತಾವು ಗಮನಿಸಬೇಕಾಗುತ್ತೆ. ಫಾರ್ಮಲ್, ಇನ್ಫಾರ್ಮಲ್ ವೇಸ್ ಆಫ್ ಎಜುಕೇಷನ್ ಸಿಸ್ಟಮ್ ವಾಸ್ ಫೌಂಡ್ ಇನ್ ಏನ್ಷಿಯಂಟ್ ಇಂಡಿಯಾ. ಆ ಕಾಲದಲ್ಲಿ ಔಪಚಾರಿಕ ಮತ್ತು ಔಪಚಾರಿಕವಲ್ಲದ ಎರಡೂ ಮಾರ್ಗಗಳಲ್ಲಿ ಶಿಕ್ಷಣ ಇತ್ತು ಮತ್ತು ಯಾವ್ಯಾವ ಕೇಂದ್ರಗಳಿದ್ವು ಅನ್ನೋದನ್ನು ತಾವು ಗಮನಿಸ್ಬೋದು. ಟೆಂಪಲ್ಸ್ ವೇರ್ ಕನ್ಸಿಡರ್ಡ್ ಆ್ಯಸ್ ಸೆಂಟರ್ಸ್ ಆಫ್ ಲರ್ನಿಂಗ್. ಕಲಿಕಾ ಕೇಂದ್ರಗಳಾಗಿ ದೇವಾಲಯಗಳನ್ನು ಪೂಜಾ ಕೇಂದ್ರಗಳು ಮಾತ್ರ ಅಲ್ಲ, ಕಲಿಕಾ ಕೇಂದ್ರಗಳಾಗಿ ಕೂಡ ಪರಿಗಣಿಸ್ತಾ ಇದ್ದರು ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಷಯ. ಟೀಚಿಂಗ್ ವಾಸ್ ಲಾರ್ಜ್ಲಿ ಆನ್ ಓರಲ್ ಮೆಥಡ್ಸ್. ಆ ಕಾಲದಲ್ಲಿ ಬೋಧನೆ ಮೌಖಿಕ ಪದ್ಧತಿಯನ್ನು ಒಳಗೊಂಡಿತ್ತು. ನೋಡಿ, ಈ ಕಾಲದ ಬೋಧನೆ ಮೌಖಿಕ ಪದ್ಧತಿಗೆ ಹೆಚ್ಚಾಗಿ ಒಳಗೊಂಡಿಲ್ಲ. ಇವತ್ತು ತಂತ್ರಜ್ಞಾನ ಆಧಾರಿತ ಬೋಧನೆಯನ್ನು ನಾವು ಮಾಡ್ತಾಯಿದ್ದೀವಿ. ICT ಆಧಾರಿತ ಬೋಧನೆಯನ್ನು, ಡಿಜಿಟಲ್ ಕಾನ್ಸೆಪ್ಟ್ಸನ್ನು ನಾವು ಬಳಸ್ಕೊಂಡು, ಡಿವೈಸಸ್ಗಳನ್ನು ಬಳಸ್ಕೊಂಡು ನಾವು ಬೋಧನೆಯನ್ನು ಮಾಡ್ತಾಯಿದ್ದೇವೆ. ಆ ಕಾಲದಲ್ಲಿ ಓರಲ್ ಟ್ರೆಡಿಷನ್, ಮೌಖಿಕ ಪದ್ಧತಿ ಬಹಳ ಮುಖ್ಯವಾಗಿತ್ತು. ಮೌಖಿಕ ಪದ್ಧತಿಯ ಮೂಲಕ ಕಲಿಯುವುದು, ಪಾಠವನ್ನು ಸ್ಮರಣೆ ಮಾಡ್ಕೋಬೇಕು, ಗಟ್ಟಿ ಮಾಡಬೇಕು. ಗುರುಗಳು ಹೇಳಿಕೊಟ್ಟದ್ದನ್ನು ಬಾಯಿಪಾಠ ಮಾಡಬೇಕು, ಕಂಠಪಾಠ ಅಂತ ಕೂಡ ನಾವು ಕರಿತಾ ಇದ್ವಿ. ಈ ಒಂದು ಮಾರ್ಗದಲ್ಲಿ ಶಿಕ್ಷಣ ಅವತ್ತು ನಡೀತಾ ಇತ್ತು. ಮೆಡಿಟೇಷನ್ ವಾಸ್ ರಿಮೆಂಬರಿಂಗ್ ಮೆಥಡ್. ಧ್ಯಾನ ಮಾಡುವ ಮೂಲಕ ನಾವು ಪುನಃಸ್ಮರಣೆ ಮಾಡುವ ವಿಧಾನ, ಧ್ಯಾನ ಪುನಃಸ್ಮರಣೆಯ ವಿಧಾನ, ನೆನಪಿಟ್ಟುಕೊಳ್ಳುವ ವಿಧಾನ ಆಗಿತ್ತು ಆ ಕಾಲದಲ್ಲಿ ಅನ್ನೋದು ಕೂಡ ಮುಖ್ಯವಾಗಿತ್ತು. ಗುರುಕುಲ ಇಸ್ ಆಲ್ಸೋ ಕಾಲ್ಡ್ ಎಸ್ ಆಶ್ರಮ. ಗುರುಕುಲಗಳು ಆ ಕಾಲದ ವಿದ್ಯಾಕೇಂದ್ರಗಳಾಗಿದ್ದವು. ಅವುಗಳನ್ನ ಆಶ್ರಮ ಅಂತ ಕೂಡ ಹೇಳ್ತಾ ಇದ್ದರು. ಆ ಕಾಲದಲ್ಲಿ ಹಲವಾರು ಬೌದ್ಧ ಕ್ಷೇತ್ರಗಳು, ವಿಹಾರಗಳು ಕೂಡ ಅವತ್ತಿದ್ದವು. ಹಲವಾರು ಧಾರ್ಮಿಕ ನಾಯಕರು ಅದರಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಅಗ್ರಹಾರ ಸರ್ವ್ಡ್ ಆಸ್ ಸೆಂಟರ್ಸ್ ಆಫ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಎಟ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಅಗ್ರಹಾರಗಳು ಕಲಿಕಾ ಕೇಂದ್ರಗಳಾಗಿದ್ದವು, ಬೋಧನಾ ಕಲಿಕಾ ಕೇಂದ್ರಗಳಾಗಿದ್ದವು. ಇವು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಇಟ್ಟುಕೊಂಡಿದ್ದು ಅನ್ನೋದು ಕೂಡ ನೆನಪಿಟ್ಕೋಬೇಕು. ಘಟಿಕಾ ವಾಸ್ ಎ ಸೆಂಟರ್ ಆಫ್ ಲರ್ನಿಂಗ್ ಇನ್ಕ್ಲೂಡಿಂಗ್ ರಿಲಿಜಿಯನ್ ಆ್ಯಂಡ್ ಸ್ಮಾಲ್ ಇನ್ ಸೈಜ್. ಘಟಿಕಾ ಅಂತಕ್ಕಂಥದ್ದು ಅದು ಧಾರ್ಮಿಕ ಶಿಕ್ಷಣವನ್ನು ನೀಡ್ತಕ್ಕಂಥ ಕಲಿಕಾ ಕೇಂದ್ರವಾಗಿತ್ತು ಮತ್ತು ಅದು ಅತ್ಯಂತ ಚಿಕ್ಕ ಘಟಕ ಆಗಿತ್ತು ಅನ್ನೋದನ್ನು ಕೂಡ ನೀವು ಗಮನಿಸ್ಬೋದು. ನೀವು ಹಿಂದಿನ ಪರೀಕ್ಷೆಗಳಲ್ಲಿ ಈ ಥರದ ಅಗ್ರಹಾರದ ಮೇಲೆ, ಘಟಿಕಗಳ ಮೇಲೆ ಪ್ರಶ್ನೆಗಳು ಬಂದಿರೋದನ್ನು ಕೂಡ ತಾವು ವಿಶ್ಲೇಷಣೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ. ಮಠಾಸ್, ಜೈನ್ ಬಸೀದಿ ಆ್ಯಂಡ್ ಬುದ್ಧಿಸ್ಟ್ ವಿಹಾರಾಸ್ ಆಲ್ಸೋ ಎಕ್ಸ್ಟೆಂಡೆಡ್ ಲರ್ನಿಂಗ್ ಇನ್ ದ್ಯಾಟ್ ಎರಾ. ಆ ಕಾಲದಲ್ಲಿ ಮಠಗಳು, ಜೈನ ಬಸೀದಿಗಳು ಮತ್ತು ಬೌದ್ಧ ವಿಹಾರಗಳು ಕೂಡ ಶಿಕ್ಷಣದ ಕೇಂದ್ರಗಳಾಗಿ ಕೆಲಸ ಮಾಡಿವೆ ಅನ್ನೋದನ್ನು ಕೂಡ ಗಮನಿಸಬೇಕು. ಡ್ಯೂರಿಂಗ್ ಮಿಡಿವಲ್ ಪೀರಿಯಡ್, ಮಧ್ಯಕಾಲೀನದಲ್ಲಿ ಮಕ್ತಬ್ಸ್ ಆ್ಯಂಡ್ ಮದರಸಾಸ್ ವೇರ್ ಪಾರ್ಟ್ ಆಫ್ ಎಜುಕೇಷನ್. ಆ ಕಾಲದಲ್ಲಿ ಮಕ್ತಬ್ ಮತ್ತು ಮದರಸಾಗಳು ಕೂಡ ಶಿಕ್ಷಣದ ಕೇಂದ್ರಗಳಾಗಿದ್ದವು. ಕೇವಲ ಧಾರ್ಮಿಕ ಸೆಂಟರ್ಸ್ ಆಗಿರಲಿಲ್ಲ, ಅವು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೇಂದ್ರಗಳಾಗಿದ್ದವು. ಮಧ್ಯಕಾಲೀನ ಸಂದರ್ಭದಲ್ಲಿ ಮಕ್ತಬ್ ಮತ್ತು ಮದರಸಾಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ದ ಎಜುಕೇಷನ್ ಫೌಂಡೇಶನ್ ವಾಸ್ ಲೇಡ್ ಆನ್ ರಿಚ್ ಕಲ್ಚರ್ ಟ್ರೆಡಿಷನ್ಸ್ ಆಫ್ ಇಂಡಿಯಾ. ಆ ಕಾಲದಲ್ಲಿ ಒಂದು ಭಾರತದ ಸಾಂಸ್ಕೃತಿಕ ತಳಹದಿ ಮೇಲೆ ಉನ್ನತ ಶಿಕ್ಷಣವನ್ನು ಅಥವಾ ಹೈಯರ್ ಎಜುಕೇಷನನ್ನು ಕಟ್ಟಲಾಯಿತು ಅನ್ನೋದು. ಭಾರತದ ಸಂಸ್ಕೃತಿ, ಅಗ್ರಮಾನ್ಯ ಭಾರತೀಯ ಸಂಸ್ಕೃತಿ ಉನ್ನತ ಶಿಕ್ಷಣದ ಬುನಾದಿಯಾಗಿತ್ತು ಅನ್ನೋದು ಆ ಕಾಲದ ಮುಖ್ಯವಾದ ಚರಿತ್ರೆ ಅನ್ನೋದನ್ನು ಗಮನಿಸಬೇಕು. ಫಿಸಿಕಲ್, ಇಂಟೆಲೆಕ್ಚುವಲ್, ಸ್ಪಿರಿಚುವಲ್ ಆ್ಯಂಡ್ ಆರ್ಟಿಸ್ಟಿಕ್ ಲೈಫ್ ಆಫ್ ಸ್ಟೂಡೆಂಟ್ ವಾಸ್ ಗಿವನ್ ಇಂಪಾರ್ಟೆನ್ಸ್. ವಿದ್ಯಾರ್ಥಿಗೆ ಆ ಕಾಲದಲ್ಲಿ ದೈಹಿಕವಾದಂಥ, ಬೌದ್ಧಿಕವಾದಂಥ, ಆಧ್ಯಾತ್ಮಿಕವಾದಂಥ ಮತ್ತು ಕಲಾತ್ಮಕವಾದಂಥ ಜೀವನಕ್ಕೆ ಮಹತ್ವವನ್ನು ನೀಡಲಾಯಿತು. ಶಿಕ್ಷಣದ ಮೂಲಕ ಅವು ವಿಕಾಸವಾಗಬೇಕು ಅಂತ ಹೇಳಿ ಆ ಕಾಲದಲ್ಲಿ ಶಿಕ್ಷಣವನ್ನು ನೀಡಿದರು. ಟೀಚರ್ ಹ್ಯಾಡ್ ಕಂಪ್ಲೀಟ್ ಆಟೋನಮಿ ಆಫ್ ಎಜುಕೇಷನ್ ಇನ್ಕ್ಲೂಡಿಂಗ್ ಸೆಲೆಕ್ಷನ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್. ಆ ಕಾಲದಲ್ಲಿ ಇದು ಶಿಕ್ಷಕ ಕೇಂದ್ರಿತ ಆಗಿತ್ತು. ಗುರುಕುಲ ಕೂಡ ಶಿಕ್ಷಕ ಕೇಂದ್ರಿತ ವಿಧಾನವೇ ಆಗಿತ್ತು, ಕೇಂದ್ರ ಆಗಿತ್ತು. ಶಿಕ್ಷಕರಿಗೆ ಆ ಕಾಲದ ವಿಷಯಗಳನ್ನು ಆಯ್ಕೆ ಮಾಡ್ತಕ್ಕಂಥ ಮತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ, ಕಲಿಸ್ತಕ್ಕಂಥ ವಿಧಾನಗಳ ಬಗ್ಗೆ, ಪರೀಕ್ಷೆಗಳ ಬಗ್ಗೆ ಒಂದು ಸ್ವಾಯತ್ತತೆ ಇತ್ತು, ಸ್ವಚ್ಛಂದ ಅವಕಾಶ ಇತ್ತು ಅನ್ನೋದು ಕೂಡ ಭಾಳ ಮುಖ್ಯವಾದ ವಿಚಾರ. ಮೆಕ್ಯಾಲೆ ಮಿನಿಟ್ ಬಗ್ಗೆ ನಾನು ಹೇಳಿದೆ. ಹೈಯರ್ ಎಜುಕೇಷನ್ ಇನ್ ಕಾಲೋನಿ ಇಂಡಿಯಾ ರಿಮೈನ್ಡ್ ಕಾನ್ಸಂಟ್ರೇಟೆಡ್ ಇನ್ ಆ್ಯಂಡ್ ಅರೌಂಡ್ ದಿ ಸಿಟೀಸ್, ಟೌನ್ಸ್ ಆ್ಯಂಡ್ ರೀಚ್ಡ್ ಮೆನ್ ಆ್ಯಂಡ್ ವುಮೆನ್ ಆಫ್ ಹೈಯರ್ ಕ್ಯಾಸ್ಟ್ಸ್. ಇದು ಬಹಳ ಮುಖ್ಯವಾದಂಥ ಒಂದು ಚಾರಿತ್ರಿಕ ಮಿತಿಯನ್ನು ಕೂಡ ತಾವು ಗಮನಿಸಬೇಕು. ಉನ್ನತ ಶಿಕ್ಷಣ ಆ ಕಾಲದಲ್ಲಿ, ಕಾಲೋನಿ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ ನಗರ ಕೇಂದ್ರಿತ ಆಗಿತ್ತು ಮತ್ತು ಅದು ಆ ನಗರದ ಕೇಂದ್ರದಲ್ಲಿರುವ ಉನ್ನತ ಜಾತಿಯ, ಉನ್ನತ ಕುಲದ ಪುರುಷ ಮತ್ತು ಮಹಿಳೆಯರಿಗೆ ಮಾತ್ರ ತಲುಪಲು ಸಾಧ್ಯವಾಯಿತು. ಇದು ಯಾವ ಕಾಲಕ್ಕೂ ಸಾರ್ವಜನಿಕವಾಗಿರಲಿಲ್ಲ ಮತ್ತು ಇದು ಉನ್ನತ ಜನರಿಗೆ ಮಾತ್ರ, ಹುದ್ದೆಯಲ್ಲಿರುವವರಿಗೆ ಮತ್ತು ಉನ್ನತ ಕುಟುಂಬದ ಹಿನ್ನೆಲೆಯನ್ನು ಹೊಂದಿರುವವರಿಗೆ, ಶ್ರೀಮಂತರಿಗೆ ಮಾತ್ರ ದಕ್ಕಿತು ಅನ್ನೋದು ಆ ಕಾಲದ ಸತ್ಯ ಮತ್ತು ಒಂದು ಮಿತಿಯೂ ಕೂಡ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ.
ಸ್ಪರ್ಧಾರ್ಥಿಗಳೇ, ಈಗ ನಾವು ಈ ಒಂದು ಚಾರಿತ್ರಿಕ ಬೆಳವಣಿಗೆಯನ್ನು ನೋಡಿದ್ವಿ. ಇದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ನಾವು ನೋಡೋದಾದರೆ 2023ರ ಟೆಸ್ಟ್ಗಳನ್ನು ನಾನು ಗಮನಿಸಿದೆ. ಅಲ್ಲಿ ಹಲವಾರು ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಕೂಡ ಬಂದಿವೆ. ಅವುಗಳನ್ನು ನೋಡೋದಾದರೆ ಒಂದು 4-5 ಮಾದರಿಗಳನ್ನು ತಾವು ನೋಡ್ಬೋದು. ನಿಮಗೆ ಈ ಪ್ರಶ್ನೆಗಳು ಬಂದಾಗ ನಿಖರವಾದ ಒಂದು ಉತ್ತರವನ್ನು ನೀವು ಹೇಳಬೇಕು, ಮತ್ತು ಅವುಗಳು ಒಂದು ಕೊಟ್ಟಿರುವ ವೇಳೆಯೊಳಗೆ ನೀವು ಹೇಳಬೇಕಾಗಿರೋದ್ರಿಂದ UGC ವಾಸ್ ಎಸ್ಟಾಬ್ಲಿಷ್ಡ್ ಆನ್ ದ ರೆಕಮೆಂಡೇಷನ್ಸ್ ಆಫ್ UGCಯು ಯಾರ ಶಿಫಾರಸಿನ ಮೇಲೆ ನಿರ್ಮಾಣ ಆಯಿತು, ಶಿಫಾರಸಿನ ಮೇಲೆ ಅದನ್ನು ಜಾರಿ ಮಾಡಿದರು, ಅಂದರೆ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ. ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್, ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ, ಹೈಯರ್ ಎಜುಕೇಷನ್ ಕಮಿಷನ್, ಉನ್ನತ ಶಿಕ್ಷಣ ಆಯೋಗ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಶಿಕ್ಷಣ ಸಚಿವಾಲಯ, ಪ್ಲ್ಯಾನಿಂಗ್ ಕಮಿಷನ್, ಯೋಜನಾ ಆಯೋಗ ಅಂತೇಳಿ ಹೇಳಿದ್ದಾನೆ. ಇದರಲ್ಲಿ ಸರಿಯಾದ ಉತ್ತರ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್. ಅದರ ಮುಂದಿನ ಚರ್ಚೆಯಲ್ಲಿ ಬರುತ್ತೆ, ಅದು 2ನೇ ಅಧ್ಯಾಯದಲ್ಲಿ ಕೂಡ ನಮಗೆ ಬರುತ್ತೆ. ಆದರೆ UGC ಬಗ್ಗೆ ನಿಮಗೆ ಎಲ್ಲರಿಗೂ ಕೂಡ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅನ್ನೋದು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಒಂದು ಕೇಂದ್ರ. ಇದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು. ಪ್ರಶ್ನೆಗಳು ಇತ್ತೀಚಿನ ಒಂದು ಟೆಸ್ಟಿನ ಕ್ವಶನ್ಸನ್ನು ನಾನು ರಿವ್ಯೂ ಮಾಡಿದಾಗ ನನಗೆ ಗೊತ್ತಾಗ್ತಾಯಿದೆ, NEP ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತಾಯಿದೆ, NEPಯನ್ನು ಕೇಂದ್ರೀಕರಿಸಿದ ಪ್ರಶ್ನೆಗಳು ಬರ್ತಾಯಿದೆ. ಅದನ್ನು ತಾವು ಗಮನಿಸ್ಬೋದು. ಇಲ್ಲಿ ನೋಡಿ, ಆ ರೀತಿಯ ಪ್ರಶ್ನೆಗಳು ಒಂದೆರಡು ಉದಾಹರಣೆ ಕೂಡ ನಾನು ನಿಮ್ಮ ಮೇಲೆ ಕೊಡ್ತೇನೆ. ಇಲ್ಲಿ ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. ನೀವು 2 ಹೇಳಿಕೆಗಳನ್ನು ಓದಬೇಕು. ಆ ಹೇಳಿಕೆಗಳನ್ನು ಓದಿ 2 ಹೇಳಿಕೆಗಳನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಕೆಳಗೆ ಕೊಟ್ಟಿರುವ ಚಾಯ್ಸ್ಗಳಲ್ಲಿ ಅದನ್ನು ತಾವು ಉತ್ತರವನ್ನು ಕಂಡುಹಿಡಬೇಕು. ಸ್ಟೇಟ್ಮೆಂಟ್ 1, ಇನ್ ದಿ ವೇದಿಕ್ ಏಜ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಹ್ಯಾಡ್ ಆಕ್ಸೆಸ್ ಟು ಎಜುಕೇಷನ್. ಹೇಳಿಕೆ 1, ವೇದಗಳ ಕಾಲದಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಶಿಕ್ಷಣಕ್ಕೆ ಅವಕಾಶವಿತ್ತು. 2ನೇ ಹೇಳಿಕೆ, ವುಡ್ ಡಿಸ್ಪ್ಯಾಚ್ 1854 recognized for the first time that government should give frank and cordial support for female education. ಈ ವುಡ್ಡನ ವರದಿ 1854ರಲ್ಲಿ ಬಂದಿದ್ದು. ಅದು ಈ ಫ್ರ್ಯಾಂಕ್ ಆ್ಯಂಡ್ ಕಾರ್ಡಿಯಲ್ ಸಪೋರ್ಟ್ ಫಾರ್ ವುಮೆನ್ ಎಜುಕೇಷನ್, ಮಹಿಳಾ ಶಿಕ್ಷಣಕ್ಕೆ ಮುಕ್ತವಾದ ಅವಕಾಶವನ್ನು ನೀಡಬೇಕು ಅಂತ ಹೇಳಿತು ಅಂತ ಒಂದು ಹೇಳಿಕೆ. ಇನ್ ದಿ ಲೈಟ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಇಲ್ಲಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸ್ಪರ್ಧಾರ್ಥಿಗಳು ತಾವು ಗಮನಿಸಬೇಕು, 2 ಹೇಳಿಕೆಗಳು ಬೇರೆ ಬೇರೆ ಕಾಲಕ್ಕೆ ಸಂಬಂಧಿಸಿದವು. ಹೇಗೆ ಟ್ವಿಸ್ಟ್ ಮಾಡ್ತಾನೆ ಅಂತ ತಾವು ತಿಳ್ಕೊಳ್ಳಿ ಅಂತ ಈ ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. ಒಂದು ವೇದಗಳ ಕಾಲದಲ್ಲಿದ್ದಂಥದ್ದು ಘಟನೆ, ಅದಕ್ಕೆ ಸಂಬಂಧಿಸಿದ ಒಂದು ಹೇಳಿಕೆ. ವೇದಗಳ ಕಾಲದಲ್ಲಿ ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಶಿಕ್ಷಣಾವಕಾಶ ಇತ್ತು ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಹೇಳಿಕೆ ಸರಿಯಾಗಿಲ್ಲ ಅಂತ ತಾವು ಹೇಳಬೇಕಾಗಿದೆ. ಇದನ್ನು ಪರೀಕ್ಷಿಸ್ತಾನೆ ಅವನು. ಅಂದರೆ ಇದು ನಿಮಗೆ ಗೊತ್ತಿದೆ ಅಂದರೆ ನೀವು ವೇದಗಳ ಕಾಲದ ಶಿಕ್ಷಣದ ಬಗ್ಗೆ ಪೂರ್ಣ ಜ್ಞಾನ ಹೊಂದಿದ್ದೀರಿ ಅಂತ ಗೊತ್ತಾಗುತ್ತೆ. ಇದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಉತ್ತರಿಸೋಕ್ಕಾಗಲ್ಲ. ಮತ್ತು 2ನೇ ಹೇಳಿಕೆ ವುಡ್ಡನ ವರದಿ ಬಗ್ಗೆ ಇದೆ. 1854ರಲ್ಲಿ ವುಡ್ಡನ ವರದಿ ಮಹಿಳಾ ಶಿಕ್ಷಣಕ್ಕೆ ಅವಕಾಶ ನೀಡಿದ್ರ ಬಗ್ಗೆ ಇದೆ. ಅಂದರೆ ಒಂದು ವೇದಗಳ ಕಾಲದ ವಿಷಯವನ್ನು ಪರೀಕ್ಷಿಸಿದರೆ ಅಲ್ಲಿಂದ ತಕ್ಷಣ ವುಡ್ಡನ ಕಾಲಕ್ಕೆ ಬರ್ತಾನೆ. 1800 ವರ್ಷಗಳ ನಂತರದ್ದು, ಕ್ರಿಸ್ತ ಪೂರ್ವ ಸರಿಸುಮಾರು ಆ ನಂತರ ಬ್ರಿಟಿಷ್ ಕಾಲದ ಒಂದು ಪ್ರಶ್ನೆ ನೋಡಿ. 2 ಕೂಡ ಎಕ್ಸ್ಟ್ರೀಮ್ ಎಂಡ್ಸ್, 2 ತುದಿಗಳು. ಇದರ ಒಳಗಡೆ ಬೇರೆ ಬೇರೆ ವಿಚಾರಗಳು ನೋಡಿರಿ. ಒಂದು ವೇದಗಳ ಕಾಲದಲ್ಲಿ ಪುರುಷ ಮಹಿಳೆ ಶಿಕ್ಷಣದ ಕೇಳಿದರೆ, 2ನೆಯ ಸಂದರ್ಭದಲ್ಲಿ ವುಡ್ಡನ ವರದಿಯಲ್ಲಿ ಮಹಿಳಾ ಶಿಕ್ಷಣದ ಬಗ್ಗೆ ಕೇಳ್ತಾನೆ. ಅಂದರೆ ಇಲ್ಲಿ ಪುರುಷ ಮತ್ತು ಮಹಿಳಾ ಶಿಕ್ಷಣ ವೇದಗಳ ಕಾಲದಲ್ಲಿ ಮತ್ತು ವುಡ್ಡನ ಕಾಲದಲ್ಲಿ ಹೇಗಿತ್ತು ಅನ್ನೋದು ನಿಮ್ಗೆ 2 ಗೊತ್ತಿರಬೇಕು. ಭಾಳ ಟ್ವಿಸ್ಟ್ ಮಾಡ್ತಕ್ಕಂಥ ರೀತಿ. ನಮಗೆ ಒಂದೊಂದು ಗೊತ್ತಿರುತ್ತೆ. ವೇದಗಳ ಕಾಲದ ಬಗ್ಗೆ ಭಾಳ ವಿವರವಾಗಿ ಕೇಳಿದ್ರೆ ನಾವು ಹೇಳ್ತೇವೆ, ವುಡ್ಡನ್ ಡಿಸ್ಪ್ಯಾಚ್ ಬಗ್ಗೆ ಕೇಳಿದ್ರೆ ಹೇಳ್ತೇವೆ. ಇಲ್ಲಿ ಕಂಪ್ಯಾರಿಸನ್ ಇದೆ. ವೇದಗಳ ಕಾಲದಲ್ಲಿ ಪುರುಷ ಮಹಿಳೆಯರ ಶಿಕ್ಷಣದ ಕ್ರಮ, ಪ್ರವೇಶದ ರೀತಿ ಮತ್ತು ವುಡ್ಡನ ವರದಿಯಲ್ಲಿ ಪ್ರಸ್ತಾಪಿತವಾಗಿರುವ ಮಹಿಳಾ ಶಿಕ್ಷಣದ ರೀತಿ. ಹಿ ಈಸ್ ಟೆಸ್ಟಿಂಗ್ ಯು from different places, and that common theme is women education, access to education. Common theme is access to education. Let us see the choices. Both statement, first and statement and statement 2 are true. ಮೊದಲನೇ ಹೇಳಿಕೆ ಮತ್ತು 2ನೇ ಹೇಳಿಕೆಗಳು ಸರಿ. Both statement, first and second statement are false. 2 ಹೇಳಿಕೆಗಳು ತಪ್ಪು. Statement 1 is true but statement 2 is false. ಒಂದು ಸರಿ, 2ನೇ ಸ್ಟೇಟ್ಮೆಂಟ್ ತಪ್ಪು. Statement 1 ತಪ್ಪು, 2ನೇ ಸರಿ. ಇಲ್ಲಿ ನೋಡಿ, ಸರಿಯಾದ ಉತ್ತರ ಚಾಯ್ಸ್ 4. ಸ್ಟೇಟ್ಮೆಂಟ್ 1 ತಪ್ಪು. ವೇದಗಳ ಕಾಲದಲ್ಲಿ ಬೋತ್ ಮೆನ್ ಆ್ಯಂಡ್ ವುಮೆನ್ ಹ್ಯಾಡ್ ಆಕ್ಸೆಸ್ ಟು ಎಜುಕೇಷನ್ ಅನ್ನೋದು ತಪ್ಪು. ಆಗ ಮಹಿಳೆಯರಿಗೆ ಶಿಕ್ಷಣ ಪ್ರವೇಶ ಇರಲಿಲ್ಲ.
ಆದರೆ ಎರಡನೇ ಹೇಳಿಕೆ ಸರಿ. ವುಡ್ಡನ ವರದಿಯಲ್ಲಿ ಈ ಫ್ರ್ಯಾಂಕ್ ಆ್ಯಂಡ್ ಕಾರ್ಡಿಯಲ್ ಸಪೋರ್ಟ್ ಟು ಫಿಮೇಲ್ ಎಜುಕೇಷನ್ ಅನ್ನೋದು ಪ್ರಸ್ತಾಪ ಆಗುತ್ತೆ. ಇದು ಸರಿಯಾದ ಹೇಳಿಕೆ. ಅಂದರೆ ಇಲ್ಲಿ ಕೊಟ್ಟಿರುವಂಥ ನಾಲ್ಕನೆಯ ಆಯ್ಕೆಯನ್ನು ನಾವು ಹಾಕಬೇಕು. ಸ್ಟೇಟ್ಮೆಂಟ್ ಫಸ್ಟ್ ಈಸ್ ಫಾಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ ಸೆಕೆಂಡ್ ಈಸ್ ಟ್ರೂ. ಅದು ಹಾಕಿದರೆ ನಮಗೆ ಸರಿಯಾದ ಅಂಕ ಬರುತ್ತೆ. ಇಷ್ಟು ಮಾಡೋದಕ್ಕೆ ನಿಮಗೆ ಅಲ್ಲಿ ಲಭ್ಯ ಆಗೋದು 1 ನಿಮಿಷ. ಅದರ ಒಳಗಡೆ ಇಷ್ಟೆಲ್ಲವನ್ನು ತಾವು ಅರ್ಥ ಹಾಕಬೇಕಾಗತ್ತೆ. ಇದು ಈ ಪರೀಕ್ಷಿಸುವಂಥ ಒಂದು ಕ್ರಮ. ಗಿವನ್ ಬೆಲೋ ದರ್ ಆರ್ 2 ಸ್ಟೇಟ್ಮೆಂಟ್ಸ್. ಅದನ್ನು ನೀವು ನೋಡಿ. ದ ಉಪನಯನ ಸೆರೆಮನಿ ವಿಚ್ ಮಾರ್ಕ್ಡ್ ದಿ ಇನಿಷಿಯೇಷನ್ ಆಫ್ ಚೈಲ್ಡ್ ಇನ್ ಟು ಸ್ಟಡಿ ಆಫ್ ದ ವೇದಾಸ್ ವಾಸ್ ಪರ್ಫಾರ್ಮ್ಡ್ ಫಾರ್ ಬಾಯ್ಸ್ ಆ್ಯಸ್ ವೆಲ್ ಆಸ್ ಫಾರ್ ಗರ್ಲ್ಸ್. ನಾನು ಒಂದು ಸಿಮಿಲರ್ ಆದಂಥ ಥಾಟ್ ಇರುವಂಥ ಪ್ರಶ್ನೆಯೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂದರೆ 2023 ಪರೀಕ್ಷೆಯಲ್ಲಿ ಇವೆಲ್ಲ ಬಂದಿವೆ. ಇತ್ತೀಚಿನ ಜೂನ್ನಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳಿವು. ಬೇರೆ ಬೇರೆ ಸೆಷನ್ಸಲ್ಲಿ ಬಂದಿರೋದನ್ನು ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ. ಸ್ಟೇಟ್ಮೆಂಟ್ 2, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರಿಸೀವ್ಡ್ ಎಜುಕೇಷನ್ ಇನ್ ಆಶ್ರಮಾಸ್ ಆ್ಯಂಡ್ ಗುರುಕುಲಾಸ್ ಇನ್ ಏನ್ಷಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದ ಗುರುಕುಲಗಳಲ್ಲಿ ಮಹಿಳೆ ಮತ್ತು ಬಾಲಕರು ಮತ್ತು ಹುಡುಗ ಹುಡುಗಿಯರು ಇಬ್ಬರೂ ಕೂಡ ಓದ್ತಾ ಇದ್ದರು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಇವೆರಡರ ಮೇಲೆ ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಉಪನಯನ ಶರ್ಮನಿ ವಿಚ್ ವಾಸ್ ಮಾರ್ಕ್ಡ್ ಇನಿಷಿಯೇಷನ್ ಚೈಲ್ಡ್ ಇಂಟು ವೇದಗಳ ಕಾಲದಲ್ಲಿ ಉಪನಯನ ಶರ್ಮನಿ ಹುಡುಗ ಮತ್ತು ಹುಡುಗಿಯರಿಗಿತ್ತು ಅಂತ. ಇದು ಸ್ಟೇಟ್ಮೆಂಟ್ನ ನೀವು ಗಮನಿಸಬೇಕು. ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರಿಸೀವ್ಡ್ ಆಶ್ರಮ. ಈ ಎರಡೂ ಹೇಳಿಕೆಗಳು ತಪ್ಪು. ಇವೆರಡೂ ಹೇಳಿಕೆಗಳು ತಪ್ಪಾಗಿವೆ. ಆದ್ದರಿಂದ ಇಲ್ಲಿ ಚಾಯ್ಸ್ಗೆ ನೀವು ಹೋಗಬೇಕು. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಫಾಲ್ಸ್. ಇದು ಬಹಳ ಮುಖ್ಯ. ಸೊ ಎರಡೂ ಹೇಳಿಕೆಗಳನ್ನು ತಪ್ಪಾಗಿ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಆ ಕಾಲದ ಲಕ್ಷಣಗಳು ಅಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕು. ನೋಡಿ, ಭಾಳಷ್ಟು ಸರಿ ನಾವು ಪರೀಕ್ಷೆಗಳಲ್ಲಿ ಸರಿ ಉತ್ತರವನ್ನು ಹುಡ್ಕೋಕ್ಕೆ ಹೋಗ್ತೇವೆ, ಸತ್ಯವನ್ನು ಹುಡ್ಕೋಕ್ಕೆ ಹೋಗ್ತೇವೆ. ಆದರೆ ಇಲ್ಲಿ ಎರಡನ್ನೂ ಸುಳ್ಳು ಮಾಡಬೇಕು ಅಂದರೆ ಅದು ಅಲ್ಲ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡೂ ಕಾನ್ಸೆಪ್ಟ್ಸು ಆ ಕಾಲದ ಶಿಕ್ಷಣಕ್ಕೆ ತಪ್ಪಾಗಿವೆ ಅನ್ನೋದು ತಿಳಿದರೆ ಮಾತ್ರ ನಮಗೆ ಹೆಚ್ಚಿನ ಜ್ಞಾನ ಇದೆ ಅಂತ ಅರ್ಥ. ಅದರಿಂದ ಈ ಥರದ ಪ್ರಶ್ನೆಗಳನ್ನು ಅವನು ಕೊಡ್ತಾನೆ. ವಿಚ್ ಆಫ್ ದ ಫಾಲೋವಿಂಗ್ ಕಮಿಷನ್ಸ್ ಸಜೆಸ್ಟೆಡ್ ಟು ಎಸ್ಟಾಬ್ಲಿಷ್ ನ್ಯಾಷನಲ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ರಾಷ್ಟ್ರೀಯ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಹೇಳಿದಂಥ ಆಯೋಗ ಯಾವುದು ಅಂತ. ಕೊಥಾರಿ ಕಮಿಷನ್, ರಾಧಾಕೃಷ್ಣನ್ ಕಮಿಷನ್, ನಾಲೆಜ್ ಕಮಿಷನ್ ಮತ್ತು ಪ್ಲ್ಯಾನಿಂಗ್ ಕಮಿಷನ್ ಅಂತ. ಈ 4 ಕಮಿಷನ್ಗಳನ್ನು ಕೊಡ್ತಾನೆ. ಸ್ವಲ್ಪ ನಿಮಗೆ ಓದಿದಾಗ ರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು, ಭಾರತದಲ್ಲಿ ರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಿರಬೇಕು ಅನ್ನುವ ಪರಿಕಲ್ಪನೆಯನ್ನು ಯಾರು ಹೇಳಿದ್ರು ಅಂತ. ಆಲ್ಮೋಸ್ಟ್ ನಾವು ಈ ಎಲ್ಲ ಕಮಿಷನ್ಗಳನ್ನು ತರವಾಗಿ ಓದಿದರೆ ಮಾತ್ರ ಇದು ಗೊತ್ತಾಗುತ್ತೆ. ಆದ್ದರಿಂದ ನೀವು ಈ ಥರದ ಕೋಚಿಂಗ್ ಕ್ಲಾಸಸ್ಸನ್ನು ಅಥವಾ ಎಕ್ಸಾಮ್ ಕೋಚಿಂಗ್ ಕ್ಲಾಸಸ್ಸನ್ನು ಕೇಳ್ಬೋದು, ಆದರೆ ಇಷ್ಟೇ ಸಾಕಾಗೋದಿಲ್ಲ. ತಾವು ಇವುಗಳ ಆಳವಾದ ಅಧ್ಯಯನವನ್ನು ಮಾಡಿದಾಗ ಈ ಥರದ ಪ್ರಶ್ನೆಗಳು ಉತ್ತರಿಸೋಕ್ಕಾಗುತ್ತೆ. ನಾಲೆಜ್ ಕಮಿಷನ್ ಸರಿಯಾದ ಉತ್ತರ. ನಾಲೆಜ್ ಕಮಿಷನ್ ನಮ್ಮ ಭಾರತದಲ್ಲಿ ನ್ಯಾಷನಲ್ ಯೂನಿವರ್ಸಿಟೀಸನ್ನು ಸ್ಥಾಪಿಸಬೇಕು ಅಂತ ಹೇಳಿತು. ಇನ್ನೊಂದು ಪ್ರಶ್ನೆ ಇದೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಯೂನಿವರ್ಸಿಟೀಸ್ ವೇರ್ ಎಸ್ಟಾಬ್ಲಿಷ್ ಇನ್ ದಿ ಇಯರ್ 1916. 1916ರಲ್ಲಿ ಸ್ಥಾಪನೆಯಾದಂತಹ ವಿಶ್ವವಿದ್ಯಾಲಯಗಳು ಯಾವುವು ಅಂತ. ಇಲ್ಲಿ ಒಂದು ಕ್ಲೂ ಕೂಡ ಸಿಕ್ಬಿಟ್ಟಿದೆ, ನೀವು ಗಮನಿಸಬೇಕು. ವಿಚ್ ಆಫ್ ದಿ ಫಾಲೋವಿಂಗ್ ಯೂನಿವರ್ಸಿಟೀಸ್ ಅಂತ ಹೇಳ್ತಾನೆ. ಯೂನಿವರ್ಸಿಟಿ ಅಂದಿದ್ರೆ ಈ 4 ಚಾಯ್ಸಲ್ಲಿ ಒಂದು ಯಾವುದಾದ್ರೂ ಇದೆ ಅಂತ ನಮಗೆ ಸ್ವಲ್ಪ ಸಿಗೋದು. ಯೂನಿವರ್ಸಿಟೀಸ್ ಅಂತಂದಾಗ ಹೆಚ್ಚಿವೆ ಅನ್ನೋದು ನಮಗೆ ಸಿಗಬೇಕು. ಅದರಿಂದ ನೀವು ಪ್ರಶ್ನೆಗಳನ್ನು ಓದುವಾಗ ಸ್ಟೆಮ್ ಅಂತ ಕರಿತೀವಿ, ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಆ ಪ್ರಶ್ನಾತ್ಮಕ ಸ್ಟೇಟ್ಮೆಂಟನ್ನು ಓದುವಾಗ ಅದರಲ್ಲಿ ಏನಾದರೂ ನಮಗೆ ಹುಡುಕಾಟ ಸಿಗುತ್ತಾ, ಕ್ಲೂ ಸಿಗುತ್ತಾ ಅಂತಲೂ ಕೂಡ ತಾವು ಗೆಸ್ ಮಾಡಬೇಕು. ನಾನು ಅದನ್ನು ತೋರಿಸೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. 2023ರಲ್ಲಿ ಈ ಪ್ರಶ್ನೆ ಬಂದಿದೆ. ಯೂನಿವರ್ಸಿಟೀಸ್ ಅಂತ ಹೇಳುವಾಗ ವಿಚ್ ಆಫ್ ದಿ ಫಾಲೋವಿಂಗ್ ಯೂನಿವರ್ಸಿಟೀಸ್, ಈ ಕೆಳಗಿನ ವಿಶ್ವವಿದ್ಯಾಲಯಗಳು 1916ರಲ್ಲಿ ಸ್ಥಾಪಿತವಾಗಿರುವ ಕೆಳಗಿನ ವಿಶ್ವವಿದ್ಯಾಲಯಗಳು ಯಾವುವು ಅಂತ ಹೇಳಿದಾಗ ಒಂದಕ್ಕಿಂತ ಹೆಚ್ಚಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಚಾಯ್ಸ್ನಲ್ಲಿ ನೀವು ನೋಡಿ, ಅಲ್ಲಿ ಮಿನಿಮಮ್ 2 ವಿಶ್ವವಿದ್ಯಾಲಯಗಳು ಇದೆ, ಚಾಯ್ಸಸ್ ಇದೆ, ಒಂದು ಇಲ್ಲವೇ ಇಲ್ಲ. ಆದ್ದರಿಂದ ನಮಗೆ ಸ್ವಲ್ಪ ಕ್ಲೂ ಸಿಗ್ತದೆ. ಡೆಲ್ಲಿ ಯೂನಿವರ್ಸಿಟಿ, ಬನಾರಸ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಮತ್ತು SNDT ವುಮೆನ್ಸ್ ಯೂನಿವರ್ಸಿಟಿ. ಸರಿಯಾದ ಉತ್ತರ ಆಯ್ಕೆ 4. ಡೆಲ್ಲಿ ಯೂನಿವರ್ಸಿಟಿ 16ರಲ್ಲಿ ಆಗಿರಲಿಲ್ಲ, ಆದರೆ 3 ವಿಶ್ವವಿದ್ಯಾಲಯಗಳು 1916ರಲ್ಲಿ ಸ್ಥಾಪನೆ ಆಯಿತು. ಅದರ್ 3 ಬನಾರಸ್ ಹಿಂದೂ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಆ್ಯಂಡ್ SNDT ವುಮೆನ್ ಯೂನಿವರ್ಸಿಟಿ ವೇರ್ ಸ್ಟಾರ್ಟೆಡ್ ಇನ್ ದಿ 1916. That's why our choice will be B, C and D. Choice number 4 is the right answer for that. ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಒಂದು ನಿಮಗೆ ನಾನು ವೈವಿಧ್ಯಮಯವಾದಂಥ ಒಂದು ಸ್ಯಾಂಪಲ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಒಂದೊಂದು ಪ್ರಶ್ನೆ ಮತ್ತು ಅದರ ತಿರುವು ಅದು ಹೇಗೆ ನಿಮ್ಮನ್ನು ಕ್ಲೂ ಮಾಡುತ್ತೆ. ನಾನು ನಿಮಗೆ ಆರಿಸಿ ಕೊಡ್ತಾ ಇದ್ದೀನಿ. ತಾವು ಒಂದೇ ಪರೀಕ್ಷೆಯಲ್ಲಿ ಇಷ್ಟು ವೈವಿಧ್ಯಮಯವಾದನ್ನು ಎದುರಿಸಬೇಕಾಗುತ್ತೆ. ಇದು ಒಂದು ಸವಾಲು ನಮ್ಮ ಮುಂದೆ ಇದೆ ಅಂಥೇಳಿ ಹೇಳ್ತಾ ಇಲ್ಲಿಯವರೆಗೆ
ನಾನು ನಿಮಗೆ ಉನ್ನತ ಶಿಕ್ಷಣದ ಒಂದು ಚಾರಿತ್ರಿಕ ಹಿನ್ನೆಲೆ ಮತ್ತು ಅದರ ಬೆಳವಣಿಗೆ ಬಗ್ಗೆ ಹೇಳಿದ್ದೇನೆ. ಮುಂದಿನ ಸೆಷನ್ನಲ್ಲಿ ನಾನು ಮುಂದಿನ ಪಾಠದಲ್ಲಿ ಸ್ವತಂತ್ರ ನಂತರದಲ್ಲಿ ಉನ್ನತ ಶಿಕ್ಷಣದ ವಿಕಾಸವನ್ನು ತಿಳಿಸಿಕೊಡ್ತೇನೆ. ಮತ್ತೆ ಹೆಚ್ಚಿನ ಚರ್ಚೆಗೆ ಅಲ್ಲಿ ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.